ಮೋದಿ ಅವರ ಎಡಿಟೋರಿಯಲ್ ಓದಿ ಸರ್, 100 ವರ್ಷಕ್ಕೆ ಹಾಫ್ ಪ್ಯಾಂಟ್ ಇತ್ತು, ಫುಲ್ ಪ್ಯಾಂಟ್ ಆಯ್ತಂತೆ. ದಟ್ ಈಸ್ ದರ್ ಅಚೀವ್ಮೆಂಟ್ ಅಂತ ಅವ್ರು ಹೇಳ್ಕೊಂಡಿರೋದು. ದೀಸ್ ಆರ್ ನಾಟ್ ಮೈ ವರ್ಡ್ಸ್. ಹೊಟ್ಟೆ ಕಿಚ್ಚಿನ ವಿಷಯ ಅಲ್ಲ. ನಮ್ಗೆ ಯಾಕ್ರಿ ಹೊಟ್ಟೆ ಕಿಚ್ಚಬೇಕು? ಮತ್ತೊಂದು ಹೊಸ ಬಾಣ ಬಿಟ್ಟಿದ್ರಿ ಈಗ, ಹೊಸ ಪತ್ರ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ. ಇವೆಲ್ಲ ಚಟುವಟಿಕೆಗಳು ಮಾಡ್ತೀರಾ ಅಂದರೆ ರಿಸೈನ್ ಮಾಡಿ, ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಳ್ಳಿ. ಹಲವಾರು ಜನ ಯುವಕರು ಕಾಯ್ತಾ ಇದ್ದಾರೆ ಸರ್ಕಾರಿ ನೌಕರಿಗಳಿಗೆ, ಅವ್ರು ಬರ್ತಾರೆ. ಮಹರ್ಷಿ ನೆಹರು ಅವರು ಮತ್ತು ರಿಷಿ ಅಂಬೇಡ್ಕರ್ ಅವರು ಹೊಸ ವೇದಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಬೇಡ, ನಮಗೆ ಮನುಸ್ಮೃತಿನೇ ಸಂವಿಧಾನ ಆಗಬೇಕು. ಅವರೇ ಹೇಳ್ತಾ ಇದ್ದಾರೆ ನಮಗೆ ಸಂವಿಧಾನ ಬೇಡ ಅಂತ. ಸಂವಿಧಾನ ಬೇಡ ಅಂದರೆ ಸಮಾನತೆ ಬೇಡ ಅಂತ ಅರ್ಥ ಅಲ್ಲ, ಮಹಿಳೆಯರ ಅಧಿಕಾರ ಬೇಡ ಅಂತ ಅರ್ಥ ಅಲ್ವಾ? ಒಂದು ದಿನ ಈ RSS ಅವ್ರ ಬಾಯಿನಲ್ಲಿ ಬಸವಣ್ಣವ್ರ ಹೆಸರು ಬರ್ತದೆ ಸರ್? ಬರೋದಿಲ್ಲ. ಕನಕದಾಸರ ಹೆಸರು ಬರ್ತದೆ ಸರ್? ಬರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಬರ್ತದೆ ಸರ್? ಬರೋದಿಲ್ಲ. ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಇದಿದ್ರೆ ಎಸಿತಾ ಇದ್ರ ಇವರು? 1500 MLAಗಳಿದ್ದೀವಿ ನಾವು. ಏನು ತಿಳ್ಕೊಂಡಿದ್ದೀರಿ ನೀವು? 240 ಸಂಸದರು, 100 ಜನ ರಾಜ್ಯಸಭಾ ಸದಸ್ಯರು, 20 ರಾಜ್ಯಗಳಲ್ಲಿ ಆಡಳಿತದಲ್ಲಿದ್ದೀವಿ. ನೀವು ಜುಜ್ಬಿ ಕರ್ನಾಟಕದಲ್ಲಿ ಇದ್ಬಿಟ್ಟು ಇದೇ ಪದ ಬಳಸಿದ್ದಾರೆ. ಜುಜ್ಬಿ ಕರ್ನಾಟಕದಲ್ಲಿ ಇದ್ಬಿಟ್ಟು ನಮ್ಗೆ ಏನು ಮಾಡ್ತೀರಿ ನೀವು? ಏನು ಮಾಡೋಕ್ಕಾಗತ್ತೆ ನಿಮ್ಮ ಕೈಲಿಂದ ಅಂತ ಹೇಳಿದರು. ನಾವು ನಾಳೆ ಅಧಿವೇಶನಕ್ಕೆ ನಾವು ಇಷ್ಟು ಜನ MLAಗಳು ಗಣವೇಶ ಹಾಕೊಂಡ್ಬರ್ತೀವಿ, ಏನು ಮಾಡ್ತೀರಿ ಅಂತ. ಕಾಕಿ ಪ್ಯಾಂಟು, ವೈಟ್ ಶರ್ಟು, ಕರಿ ಟೋಪಿ. ನನಗೆ ಅಬ್ಜೆಕ್ಷನ್ ಇರ್ತದೆ. ನನ್ನ ತಾಯಿ ನನಗೆ ಹೇಳ್ಕೊಡ್ತಾರೆ, ನಮ್ಮ ತಂದೆ ನನಗೆ ಹೇಳ್ಕೊಡ್ತಾರೆ, ನಮ್ಮ ಊರು ಹಿರಿಯರು ಹೇಳ್ಕೊಡ್ತಾರೆ. ನೀನು ಯಾರು ನನಗೆ ಹೇಳ್ಕೊಡೋಕ್ಕೆ? ಗೋಡ್ಸೆಗೂ ಪೂಜೆ ಮಾಡ್ತಾರೆ, ನೆಕ್ಸ್ಟ್ ಡೇ ಗಾಂಧೀಜಿಯವರು. ತಾಲಿಬಾನಿಗೆ ಸಂವಿಧಾನದಲ್ಲಿ ನಂಬಿಕೆ ಇದೆಯಾ? ಇಲ್ಲ. ಇವರಿಗಿದೆಯಾ? ಇಲ್ಲ. ಮಹಿಳೆಯರಿಗೆ ಅವ್ರ ಪ್ರಾತಿನಿಧ್ಯತೆ ಕೊಡ್ತಾರಾ? ಇಲ್ಲ. ಇವರಲ್ಲಿದೆಯಾ? ಇಲ್ಲ. ಅವರು ಬರೀ ಒಂದೇ ಧರ್ಮದ ವಿಚಾರದಲ್ಲಿ ಹೋಗ್ತಾರೆ, ಬೇರೆ ಧರ್ಮಗಳಿಗೆ ಅವಕಾಶ ಇಲ್ಲ. ಇವ್ರದ್ದು ಸೇಮ್ ಇದೆ. ಇವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ತಾಲಿಬಾನ್ನವರಿಗೆ ಇಲ್ಲ. ಇವರಲ್ಲೂ ಇಲ್ಲ. ಮನೆ ಮಠ ಎಲ್ಲ ಬಿಟ್ಟು ಸಾಧು ಸಂತರ ಥರ ಸೇವೆ, ದೇಶ ಸೇವೆ ಮಾಡ್ತಾ ಇರೋರನ್ನ ಈ ರೀತಿ ಎಲ್ಲ ಮಾತಾಡೋದು ಭಾಳ ಖಂಡನೀಯ. ರಾವಣನೂ ಒಂದ್ಸರಿ ಸಾಧು ಸಂತ ಆಗಿರೋದಿಲ್ಲ. ರಾವಣನ ಬೋಲಿಸ್ತೀರ ನೀವು? ಅವ್ರಿಗಿಂತ ವರ್ಷಿದ್ದಾರೆ. ಅಲ್ಲಿಗೆ ಹೋಗಿದ್ರು ಏನಕ್ಕೆ? ತಾಕೀತು ಮಾಡೋಕ್ಕೆ, ನೀವು ಬಾಲ ಬಿಚ್ಚಬೇಡ್ರಪ್ಪ ಅಂತ. ನನಗೆ ಬೈದಿಲ್ಲ, ಖರ್ಗೆ ಸಾಹೇಬ್ರಿಗೆ ಬೈದಿಲ್ಲ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಬೈದಿಲ್ಲ, ರಾಹುಲ್ ಗಾಂಧಿ ಅವ್ರಿಗೆ ಬೈದಿಲ್ಲ ಅಂದರೆ ಅವ್ರಿಗೆ ಪ್ರಮೋಷನ್ ಹೆಂಗೆ ಸಿಗುತ್ತೆ? ಕೇಳ್ತಾ ಇರೋ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರ ಕೊಟ್ಬಿಟ್ಟೆ ಮುಗಿದೋಯ್ತಲ್ಲ. ಬಚ್ಚಲ್ ಬಾಯಿಗಳು ಬಂದಾಗ್ತವಲ್ಲ. ಕೊಡಿ, ಗದೆಯನ್ನ ಕೊಡಿ, ಲಾಠಿಯನ್ನ ಕೊಡಿ, ಲಾಂಗನ ಕೊಡಿ, ಮಚ್ಚನ ಕೊಡಿ, ತ್ರಿಶೂಲನ ಕೊಡಿ, ಆದರೆ ನಿಮ್ಮ ಮಕ್ಕಳ ಕೈಲಿ ಕೊಡಿ. ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತೀವಿ. ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಅವರು ಇದಕ್ಕೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೋಗ್ಲಿ, ಬಟ್ ಆನ್ ವಾಟ್ ಗ್ರೌಂಡ್ಸ್? ಯಾರೇ ಇರ್ಬೋದು ಅದು. RSS ಇರ್ಬೋದು, ತಾಲಿಬಾನ್ ಇರ್ಬೋದು, PFI ಇರ್ಬೋದು, ಐ ಡೋಂಟ್ ಕೇರ್. ಅ ಲೈಫ್ ಆಫ್ ಎಕನಾಮಿಕ್ ಎಂಪವರ್ಮೆಂಟ್ ಕೊಡೋಕ್ಕೆ ಜನರು ನಮ್ಮನ್ನ ಆಯ್ಕೆ ಮಾಡಿದ್ದಾರೆ, ಅದನ್ನು ಕೊಡ್ತೀವಿ. ಇದ್ರ ವಿರುದ್ಧ ಯಾವ ಶಕ್ತಿ ಇದ್ರೂ ಕೂಡ ಫೇಸ್ ಮಾಡಿ. ವೀಕ್ಷಕರೇ ನಮಸ್ಕಾರ. ಈ ದಿನ ಚರ್ಚೆಗೆ ಸ್ವಾಗತ. ನಾನು ದೊಡ್ಡಿಪಳ್ಳಿ ನರಸಿಂಹಮೂರ್ತಿ. ಇವತ್ತು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಬಹಳ ಚರ್ಚೆಯಲ್ಲಿರ್ತಕ್ಕಂಥ ವಿಚಾರ RSS ನಿಷೇಧ ಅನ್ನೋ ವಿಚಾರ. ಏನಿದು? ಇದ್ದಕ್ಕಿದ್ದಂಗೆ RSS ನಿಷೇಧ ವಿಚಾರ ಬಂತಲ್ಲ. ಈ ವಿಚಾರವನ್ನು ಪ್ರಾರಂಭಿಸಿದವರು, ಹುಟ್ಟಾಕ್ದವರು ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು. ಇವತ್ತು ನಮ್ಮ ಚರ್ಚೆಗೆ ಪ್ರಿಯಾಂಕ್ ಖರ್ಗೆ ಅವರನ್ನೇ ಮಾತಾಡಿಸಿ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡ್ಕೊಳ್ಳೋಣ ಅನ್ನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಇವತ್ತಿನ ಚರ್ಚೆಗೆ ನಿಮ್ಮೆಲ್ಲರ ಪರವಾಗಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಸ್ವಾಗತಿಸ್ತೀನಿ. ಸರ್, ಸ್ವಾಗತ ನಮ್ಮ ಚರ್ಚೆಗೆ. ನಮಸ್ಕಾರ ಸರ್. ಮೊದಲನೇದಾಗಿ ಈ RSS ಇದರ ಚಟುವಟಿಕೆಗಳು ಕಳೆದ 77 ವರ್ಷಗಳಿಂದ ಸ್ವಾತಂತ್ರ್ಯ ಬಂದಾಗಿಂದ ನಡೀತಾ ಇದೆ. ಅಷ್ಟು ದಿವಸಗಳ ಕಾಲ ಇಲ್ಲದದ್ದು ಇದ್ದಕ್ಕಿದ್ದಂತೆ ನೀವು ಯಾಕೆ ಶುರು ಮಾಡಿದ್ರಿ ಈ ವಿವಾದನ? ಮೊದಲನೇದಾಗಿ ನನ್ನ ಪತ್ರವನ್ನು ತಾವು ಗಮನಿಸಿದ್ರೆ, ನಾನೆಲ್ಲೂ ಕೂಡ RSS ನಿಷೇಧ ಮಾಡಬೇಕು ಅಂತ ಬರೆದಿಲ್ಲ. ಭಾಳ ಸ್ಪಷ್ಟವಾಗಿ RSS ಥರ ಇರುವಂಥ ಕೆಲವು ಸಂಸ್ಥೆಗಳು, ಸಂಘಗಳು ನಮ್ಮ ಯುವಕರ ಮನಸ್ಸಿನಲ್ಲಿ ಅಸಂವಿಧಾನಿಕವಾದಂಥ ವಿಚಾರಗಳನ್ನು ಹುಟ್ಟಾಕ್ತಾ ಇವೆ. ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರ ಅನುದಾನಿತ ಶಾಲೆಗಳಲ್ಲಿ, ಮೈದಾನಗಳಲ್ಲಿ, ಸಾರ್ವಜನಿಕರ ಸ್ಥಳಗಳಲ್ಲಿ, ಉದ್ಯಾನವನಗಳಲ್ಲಿ ಅವರು ಪಾಲ್ಗೊಳ್ಳಬಾರ್ದು ಅಂತ ಬರ್ತೀರಿ. ಅಕಸ್ಮಾತ್ ಪಾಲ್ಗೊಳ್ಳಲೇಬೇಕು ಅಂದರೆ ಪರ್ಮಿಷನ್ ತಗೊಳ್ಳಿ. ಸಂಬಂಧಪಟ್ಟ ಇಲಾಖೆ ಹತ್ರ, ಯಾರಿಗೆ ಹತ್ರ ಸಮ್ ಅಥಾರಿಟಿ ಶುಡ್ ಬಿ ಟೇಕನ್. ಯಾರ ಹತ್ರನೂ ಪರ್ಮಿಷನ್ ತಗೋಬೇಕಲ್ಲ. ನಾನು ಸುಮ್ಮನೆ ಪಬ್ಲಿಕ್ ಗ್ರೌಂಡಲ್ಲಿ ಹೋಗ್ಬಿಟ್ಟು ಒಂದು 10 ಜನ ಸೇರಿ ವಾಲಿಬಾಲ್ ಆಡಿದ್ರೆ ತೊಂದರೆ ಇಲ್ಲ, ಕಬಡ್ಡಿ ಆಡಿದ್ರೆ ತೊಂದರೆ ಇಲ್ಲ, ಸಡನ್ನಾಗಿ ಹೋಗ್ಬಿಟ್ಟು ಬಡಗಿ ಬೀಸೋದಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾದಂಥ ಘೋಷಣೆಗಳು ಕೂಗೋದಿರ್ಬೋದು, ಬೇರೆಯವ್ರಿಗೆ ತೊಂದರೆ ಆಗುತ್ತೆ, ಇಂಟಿಮಿಡೇಟ್ ಆಗ್ಬೋದು. ಯಾಕೆ ಮಾಡಬೇಕು ಅಂತ ಅಷ್ಟೇ. ಮಾಡೋಂಗಿದ್ರೆ ಮಾಡಿ, ಪರ್ಮಿಷನ್ ತೊಗೊಂಡು ಮಾಡಿ. ಯಾರು ಬೇಡ ಅಂದಿದ್ದಾರೆ? ಪರ್ಮಿಷನ್ ಕೇಳಬೇಕು ಅಂದಿದ್ದಕ್ಕೆ BJP ಅವ್ರಿಗೆ ಇಷ್ಟ ಆಕ್ರೋಶ ಯಾಕೆ ಬಂತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಪರ್ಮಿಷನ್ ತೊಗೊಂಡು ಮಾಡಿ, ಅಥವಾ ಶಾಲಾ ಕಾಲೇಜು ಆವರಣಗಳಲ್ಲಿ, ಸರ್ಕಾರಿ ಸ್ಥಳಗಳಲ್ಲಿ ಇಂಥದ್ದನ್ನು ಮಾಡಬೇಡಿ ಅಂತ ನೀವು ಸೂಚನೆ ಕೊಡೋ ರೀತಿ ಪತ್ರ ಬರೆದ್ರಿ. ಅದನ್ನು ಬ್ಯಾನ್ ಅಂತ ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ? RSS ಬ್ಯಾನ್ ಅಂತ ಇಡೀ ಮೀಡಿಯಾ ಕೇಳಿ ನನಗೆ ಕೇಳ ಅವ್ರು ಹಂಗೆ ಅನ್ಕೊಂಡ್ರೆ ನಾನೇನು ಮಾಡಲಿ? ಎಲ್ಲಿ ಬರ್ದಿದ್ದೀನಿ ತೋರಿಸಿ. ನಾನು RSS ಇಲ್ಲ, ನಿಮ್ಮ RSS ಅವರ ಚಟುವಟಿಕೆಗಳ ಮತ್ತೆ ಹಂತ ಅದು ಯಾವುದೇ ಇರ್ಬೋದು ಸರ್. ತಾಲಿಬಾನ್ ಚಟುವಟಿಕೆ ಇರ್ಬೋದು, ರ್ಯಾಡಿಕಲೈಸೇಷನ್ ಆಫ್ ಎನಿ ಯೂತ್ ಬೈ ಎನಿವನ್ ಶುಡ್ ನಾಟ್ ಹ್ಯಾಪನ್ ಅಂತ ನಂದಷ್ಟೇ. ಆಮೇಲೆ ಸರ್ಕಾರ ನೀವು ರಿಜಿಸ್ಟರ್ಡ್ ಇದ್ದೀರಾ ಇಲ್ಲ ಅಂತ ಕೇಳಬಾರ್ದಾ?
ಈಗ ನಾಳೆ ನಾನು ಹೋಗಿ ನಮ್ಮ ಸಮಾಜದವ್ರು ಇರ್ಬೋದು, ನಮ್ಮ ಯಾರು ಸ್ನೇಹಿತರ ಬಳಗ ಇರ್ಬೋದು, ಹೋಗ್ಬಿಟ್ಟು ನಾವು ಏನಾದರೂ ಮಾಡಿದ್ರೆ ಪರ್ಮಿಷನ್ ಕೊಡ್ತದ ನಮಗೆ ಇಲಾಖೆಗಳಿರ್ಬೋದು, ಗೃಹ ಇಲಾಖೆ ಇರ್ಬೋದು, ಅಥವಾ ಸಾರ್ವಜನಿಕರು ಯಾವುದೇ ರೀತಿಯಾದಂಥ ಅವರಿಗೆ ತೊಂದರೆ ಆಗಲಿ ಅಂದರೆ ಸಾರ್ವಜನಿಕರು ಸುಮ್ಮನೆ ಆಗ್ತಾರಾ? ನಿಮ್ಮ ಪ್ರಶ್ನೆ ಸರಳ ಇದೆ, ನಿಮ್ಮ ಪತ್ರ ಸರಳ ಇದೆ, ಬಟ್ ಇದನ್ನು ಬ್ಯಾನ್ ಅನ್ನೋ ಲೆವೆಲ್ಗೆ ಚರ್ಚೆ ಯಾಕೆ ನಡೀತಾ ಇದೆ ಅಂತ ನಿಮ್ಗನ್ಸುತ್ತೆ? ಹೋಗ್ಲಿ ಅಟ್ಲೀಸ್ಟ್ ಅವ್ರನ್ನ ಕೇಳಿ ನೋಡಿ, ನಾನು ಲಾಜಿಕ್ ಆಗಿ ಕೇಳಿದ್ದೀನಿ. ಹಲವಾರು ಕಾನೂನು ನಿಯಮಗಳಿದೆ, ಹೌದಾ? 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಶಿಕ್ಷಣ ಇಲಾಖೆಯಿಂದ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶೈಕ್ಷಣಿಕ ಕಾರ್ಯಕ್ರಮ ಬಿಟ್ಟು ಬೇರೆ ಯಾವುದು ನಡೆಸಬಾರ್ದು, ಇದಕ್ಕೆ ಅರ್ಜಿ ಕೂಡ ಹಾಕಬೇಡಿ ಅಂತ ಜಗದೀಶ್ ಶೆಟ್ಟರ್ ಟೈಮ್ ಅವ್ರ ಸರ್ಕಾರ ಇದ್ರು, ಅವ್ರ ಮುಖ್ಯಮಂತ್ರಿಗಳಿದ್ರು. ಈಗ ಆ ಆದೇಶವನ್ನು ನಾವು ಪರಿಷ್ಕರಣೆ ಮಾಡಿ ಅದನ್ನು ಮತ್ತೊಮ್ಮೆ ತರಿಸತ್ತಪ್ಪ, ಅಥವಾ ನೀವು ಉದ್ಯಾನವನಗಳಲ್ಲಿರ್ಬೋದು, ನೀವು ರಸ್ತೆಗಳಲ್ಲಿರ್ಬೋದು ಮಾಡೋ ತಪ್ಪ? ನೀವೇ ಹೇಳಿ ಸರ್. ಒಂದು 100 ಜನ ಒಂದೇ ಯೂನಿಫಾರ್ಮ್ ಹಾಕ್ಕೊಂಡು ಬಡಗಿ ಹಿಡ್ಕೊಂಡು ನಿಮ್ಮ ಮನೆ ಮುಂದೆ ಮಾರ್ಚ್ ಪಾಸ್ಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಹೇಗೆ ಅನ್ಸ್ಬೋದು? ಸಹಜವಾಗಿ ಭಯ ಆಗುತ್ತೆ. ಯಾರ ಭಯ ಆಗುತ್ತೆ? ಇದಕ್ಕಿದ್ದಂಗೆ ಗುಂಪು ಎಲ್ಲಿಂದ ಬಂತು? ಬಡಗಿ ಯಾಕೆ ಇಟ್ಕೊಂಡಿದ್ದಾರೆ? ನಾನು ಅದೇ ಹೇಳ್ತಾ ಇದ್ದು, ನೀವು ಯಾಕೆ ಬಡಗಿ ಹಿಡ್ಕೊಂಡಿದ್ದೀರಾ, ನೀವು ಯಾರು ಬಡಗಿ ಹಿಡ್ಕೊಂಡಿದ್ದೀರಾ ಅದು ಸರ್ಕಾರಕ್ಕೆ ತಿಳಿಸ್ಬಿಡ್ರಪ್ಪ ಅಂತ ಅಷ್ಟೇ ಹೇಳ್ತಾ ಇರೋದಲ್ವಾ? ಅದಕ್ಕೆ ಯಾಕೆ ಇವ್ರಿಗೆ ಅಷ್ಟಿದು? ಈಗ ಮೊನ್ನೆ 100 ಕಡೆ ಬೆಂಗಳೂರಿನಲ್ಲಿ ಇವ್ರು ಪಥಸಂಚಲನ ಮಾಡ್ತಾರೆ, ಅವಾಗ ಟ್ರಾಫಿಕ್ ಜಾಮ್ ಆಗಲ್ವಾ? ಈಗ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆಯಿಂದ ಇನ್ನೊಂದು ಕಡೆ ಬಂದಾಗ ಒಂದು 5 ನಿಮಿಷ ಟ್ರಾಫಿಕ್ ನಿಲ್ಲಿಸಿದಾಗ ಎಲ್ಲರೂ ಎಷ್ಟು ಬೈತಾರೆ ಸರ್ಕಾರಕ್ಕೆ. ಅಥವಾ ಬೇರೆ ಯಾವುದಾದ್ರೂ ಆಶಾ ಕಾರ್ಯಕರ್ತರು ಬರಲಿ, ಅಂಗನವಾಡಿ ಕಾರ್ಯಕರ್ತರು ಏನಾದರೂ ಪ್ರೊಟೆಸ್ಟ್ ಮಾಡಬೇಕು ಅಂದರೆ ಪರ್ಮಿಷನ್ನೇ ಕೊಡಲ್ಲ, ಎಲ್ಲ ಫ್ರೀಡಮ್ ಪಾರ್ಕಿಗೆ ಹೋಗ್ಬೇಕು. ಹೂ ಆರ್ ದೀಸ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್? ವೈ ದೇ ಡೋಂಟ್ ಸೀಕ್ ಪರ್ಮಿಷನ್ ಫ್ರಮ್ ದ ಗೌರ್ಮೆಂಟ್ ಆ್ಯಂಡ್ ವೈ ಶುಡ್ ದೇ ನಾಟ್ ಸೀಕ್ ಪರ್ಮಿಷನ್ ಫ್ರಮ್ ದ ಗೌರ್ಮೆಂಟ್? ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್ ಅಂತೀರಿ. ಮತ್ತು ಅವರು ಪರ್ಮಿಷನ್ ಕೇಳಲ್ಲ. ನೀವು ನೋಡ್ತಾ ಇದ್ದೀರಲ್ಲ ಸರ್, ನಿನ್ನೆ ಮೊನ್ನೆ ಅಲ್ಲ ಈ ಪತ್ರ ಬಂದಾಗಿಂದ ಯಾರು ಸರ್ ಮೈ ಮೇಲೆ ಬೀಳ್ತಾ ಇರೋದು? ಹೆಂಗೆ ಮೈ ಮೇಲೆ ಬೀಳ್ತಾ ಇರೋದು? ಈ BJP ಪಕ್ಷದ ನಾಯಕರು ಮತ್ತು ಒಂದಷ್ಟು ಟ್ರೋಲ್ ಜನಗಳು ಸೋಷಿಯಲ್ ಮೀಡಿಯಾದಲ್ಲಿ ಥ್ರೆಟ್ ಮಾಡುವಂಥ ಕಾಲ್ ಮಾಡಿದವರು ಕೂಡ ಕೆಲವರು ಇದ್ದಾರೆ. ಇದೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಅಂತೀರಾ? ಕನೆಕ್ಟೆಡ್ ಅಲ್ಲ, ಅವರೇ ಸಾಕಿರೋ ಶಿಶು ಮಕ್ಕಳೆಲ್ಲರೂ. ನಾನು ಕೇಳ್ತಾ ಇರೋದು ಸರಳವಾದಂಥ ಪ್ರಶ್ನೆ. ಇಫ್ ಯು ಆರ್ ಅ ರಿಜಿಸ್ಟರ್ಡ್ ಆರ್ಗನೈಸೇಷನ್, ಪ್ಲೀಸ್ ಶೋ ಯುವರ್ ರಿಜಿಸ್ಟ್ರೇಷನ್, ಸೀಕ್ ಪರ್ಮಿಷನ್ ಫ್ರಮ್ ರೆಲೆವೆಂಟ್ ಅಥಾರಿಟೀಸ್. ಅಷ್ಟೇ, ಅದಕ್ಕಿಂತ ಜಾಸ್ತಿ ಅದು. ಈಗ ಅಥಾರಿಟೀಸ್ ಕೇಳ್ತಾರೆ, ಹೌದಪ್ಪ ನೀವು ಮಾರ್ಚ್ ಪಾಸ್ಟ್ ಮಾಡ್ತಾ ಇದ್ದೀರಾ, ಉದ್ದೇಶ ಏನು? ನೀವು 100 ಜನ ಯಾಕೆ ಬಡಗಿ ಇಟ್ಕೊಂಡು ಓಡಾಡ್ತಾ ಇದ್ದೀರಾ? ನನಗೂ ಭಯ ಆಗುತ್ತೆ. ವೆನ್ ಐ ಫೀಲ್ ಇಂಟಿಮಿಡೇಟೆಡ್, isn't it the government's responsibility to curb it? ಸರ್, ಈಗ ಅವರ ವಾದ ಏನಂದರೆ, ಈಗ ಉದಾಹರಣೆಗೆ ಛಲವಾದಿ ನಾರಾಯಣ ಸ್ವಾಮಿ, ನಮ್ಮ RSSಗೆ 100 ವರ್ಷ ಆಗಿದೆ, 100 ವರ್ಷದ ಆಚರಣೆನ ನಾವೆಲ್ಲ ಕಡೆ ಪಥಸಂಚಲನ. ಎಷ್ಟು ವರ್ಷ ಆಗಿದೆ RSS ಹೋಗಿ? ಅದು ಇತ್ತೀಚೆಗೆ ಹೋದವರು. ಎಷ್ಟು? 5 ವರ್ಷ. ಕಾಂಗ್ರೆಸ್ ಪಾರ್ಟಿ ಬಿಟ್ಟು 5 ವರ್ಷ ಆಗಿದೆ. ಆಗ್ಲೇ ಫುಲ್ ಕನ್ವರ್ಟ್ ಆಗ್ಬಿಟ್ರ? ಅದೇ 100 ವರ್ಷದ ಕೇಸರೀಕರಣ ಆಗ್ಬಿಟ್ಟಿದ್ರೆ ಒಳ್ಳೆದು ತಗೊಳ್ಳಿ. ಅವ್ರು ಹೇಳಿದ್ದಾರೆ 100 ವರ್ಷದ ಆಚರಣೆಯನ್ನ, ಸಂಭ್ರಮಾಚರಣೆಯನ್ನ ಇವರು ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಹೊಟ್ಟೆ ಕಿಚ್ಚಿಗೆ ಅವ್ರಿಗೆ ಹಂಡಿಗೆ ಬೆಂಕಿ ಬಿದ್ದಂಗಾಗಿದೆ ಅಂತ ಮಾತು ಬಳಸಿದ್ದಾರೆ ಸರ್. ನಾನು ಒಂದೇ ಒಂದು ಪ್ರಶ್ನೆ ಕೇಳಿದ್ದು ಸರ್, ತಮ್ಮ ಮುಖಾಂತರನೂ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. 100 ವರ್ಷ ಇತಿಹಾಸ ಇರುವಂಥ ವಿಶ್ವದ ಅತ್ಯಂತ ದೊಡ್ಡ NGOಗೆ 10 ಸಾಧನೆ ಹೇಳೋಕ್ಕಾಗ್ತಾ ಇಲ್ವಾ? 100 ವರ್ಷದಲ್ಲಿ 10 ಸಾಧನೆ ಏನು ಮಾಡಿದ್ದೀರಾ? ದೇಶಕ್ಕೋಸ್ಕರ, ಸಂವಿಧಾನಕ್ಕೋಸ್ಕರ, ಆರ್ಥಿಕವಾಗಿ ಹಿಂದುಳಿದ ವರ್ಗದೋಸ್ಕರ, ಸಾಮಾಜಿಕವಾಗಿ ಹಿಂದುಳಿದ ವರ್ಗದಗೋಸ್ಕರ ಏನೋ ಮಾಡಿದ್ರೆ ಅಲ್ಲೆಲ್ಲೋ ಬರ ಬಂದಾಗ ಹೋದ್ರಂತೆ, ಅತಿವೃಷ್ಟಿ ಬಿದ್ದಾಗ ಹೋದ್ರಂತೆ, ಸುನಾಮಿ ಬಂದಾಗ ಹೋದ್ರಂತೆ, ಕರೋನಾ ಬಂದಾಗ ಸ್ವಾಮಿ ರೋಟರಿ ಕ್ಲಬ್ಬು ಮಾಡಿದ್ದಾರೆ, ಲಯನ್ಸ್ ಕ್ಲಬ್ಬು ಮಾಡಿದ್ದಾರೆ, ಸೇವಾದಲ್ಲೂ ಮಾಡಿದ್ದಾರೆ, ಯೂತ್ ಕಾಂಗ್ರೆಸ್ಸು ಮಾಡಿದ್ದಾರೆ, ABVPನೂ ಮಾಡಿದ್ದಾರೆ. ಜನರಲ್ಲಿ ಸ್ವಲ್ಪನ ಮಾನವೀಯತೆ ಇದ್ದರೆ ಮಾಡಿದ್ದಾರೆ. ಇಸ್ ದಟ್ ಯುವರ್ ಓನ್ಲಿ ಅಚೀವ್ಮೆಂಟ್? ಮೋದಿ ಅವರ ನೀವು ಎಡಿಟೋರಿಯಲ್ ಓದಿ ಸರ್, 100 ವರ್ಷಕ್ಕೆ ಹಾಫ್ ಪ್ಯಾಂಟ್ ಇತ್ತು, ಫುಲ್ ಪ್ಯಾಂಟ್ ಆಯ್ತಂತೆ. ದಟ್ ಈಸ್ ದರ್ ಅಚೀವ್ಮೆಂಟ್ ಅಂತ ಅವ್ರು ಹೇಳ್ಕೊಂಡಿರೋದು. ದೀಸ್ ಆರ್ ನಾಟ್ ಮೈ ವರ್ಡ್ಸ್. ದೇ ಕಾಂಟ್ ನೇಮ್ 10 ಅಚೀವ್ಮೆಂಟ್ಸ್ ಇನ್ ದ ಲಾಸ್ಟ್ 100 years. ಇದು ದಿವಾಳಿ ಆಗಿದೆ ಅವ್ರದ್ದು. ಹೊಟ್ಟೆ ಕಿಚ್ಚಿನ ವಿಷಯ ಅಲ್ಲ. ನಮ್ಗೆ ಯಾಕ್ರಿ ಹೊಟ್ಟೆ ಕಿಚ್ಚಬೇಕು? ನಾವು ಕಾಂಗ್ರೆಸ್ ಪಾರ್ಟಿದವರು ದೇಶ ಕಟ್ಟಿದವರಿದ್ದೀವಿ, ಬ್ರಿಟಿಷರಿಗೆ ಹೊರಗೆ ಓಡಿಸಿದವರಿದ್ದೀವಿ. ಈ ದೇಶವನ್ನು ಇವತ್ತು ಏನು ಇವರು $5 trillion ಎಕಾನಮಿ ಅದು ಇದು ಅಂತಾರಲ್ಲ, ಎಲ್ಲದಕ್ಕೂ ಬುನಾದಿ ಹಾಕಿದ್ದು ನಾವೇ. ಎಲ್ಲ BJP ನಾಯಕರು ಸರ್ಕಾರಿ ಶಾಲೆಯಲ್ಲಿ ಓದಿದ್ದರೆ ನಾವು ಕಟ್ಟಿರೋವಂಥ ಸರ್ಕಾರಿ ಶಾಲೆಯಲ್ಲಿ ಓದಿರೋದು. ನಾವು ಹೇಳ್ತೀವಲ್ಲ, ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಮಾಡಿದ್ದೀವಿ, ಬ್ಯಾಂಕ್ಗಳನ್ನು ಪ್ರೈವೇಟೈಸೇಷನಿಂದ ಹೊರಗೆ ತಂದಿದ್ದೀವಿ, RTI ತಂದಿದ್ದೀವಿ, RTE ತಂದೀವಿ. ಇವ್ರೇನು ಮಾಡಿದ್ದಾರೆ ಹೇಳಬೇಕಲ್ಲ. ಹಿಂಗೆ ಉದ್ಯೋಗ ಖಾತ್ರಿ ಯೋಜನೆ ತಂದಿದ್ದೀವಿ. ಐ ಆಮ್ ಜಸ್ಟ್ ಟೆಲ್ಲಿಂಗ್ 10 years. ಸಂವಿಧಾನ ಇವತ್ತು ಅಸ್ತಿತ್ವಕ್ಕೆ ತಂದಿದ್ದೀವಿ ಅಂದರೆ, ಅಸ್ತಿತ್ವಕ್ಕೆ ಇದೆ ಅಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆ ಭಾಷಣದಲ್ಲಿ ಹೇಳ್ತಾರೆ, ಇದಕ್ಕೆ ಈ ಜವಾಬ್ದಾರಿಯ ಏನು ನನಗೆ ಕೊಟ್ಟಿರೋದು, ಬಹುಶಃ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿ ಇರಲಿಲ್ಲ ಅಂದರೆ ಈ ಸಂವಿಧಾನವನ್ನು ನಾವು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ. ಓದ್ಕೊಳ್ಳಿ, ಇತಿಹಾಸ ಅದ್ಬಿಟ್ಟ ನೋಡಿ. ಪ್ರಾಬ್ಲಮ್ ಏನಂದರೆ ಸರ್, BJP ಅವರಿಗೆ ಅವರು ಇತಿಹಾಸ ಓದಲ್ಲ, ವಾಟ್ಸಪ್ ಫಾರ್ವರ್ಡ್ ಓದ್ತಾರೆ. ಆ ವಾಟ್ಸಪ್ ಫಾರ್ವರ್ಡ್ ಎಲ್ಲಿಂದ ಬರುತ್ತೆ? ನೀವು ಹೇಳಿದ್ರಲ್ಲ, ಟ್ರೋಲ್ಗಳು ಅವರು ಇವರು ಒಂದು ಸಾಕಿರ್ತಾರೆ.
ಬೆಳಿಗ್ಗೆ ಎದ್ದು ಕಳಿಸ್ತಾರೆ, ಇವರು ಅದೇ ಬಂದು ಇಲ್ಲಿ ನಿಮ್ಮ ಮುಂದೆ ಕಾರ್ತಾರೆ. ಈಗ ನಿಮ್ಮ ಪತ್ರ ಕ್ಯಾಬಿನೆಟ್ಟಲ್ಲಿ ಹೇಗೆ ಸ್ವೀಕೃತಿ ಆಯಿತು? ಸ್ವೀಕೃತಿ ಆಗೋದೇನಿದೆ, ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ, ಉಪಮುಖ್ಯಮಂತ್ರಿಗಳ ನಮ್ಮ PCC ಅಧ್ಯಕ್ಷರು ಒಪ್ಪಿದ್ದಾರೆ. ಸೊ ಅದಕ್ಕೆ ವಿರೋಧ ಬರಲಿಲ್ವಾ? ಯಾಕೆ ವಿರೋಧ ಬರುತ್ತೆ ಸರ್? ಖರ್ಗೆ ಸಾಹೇಬ್ರು ಈ ತತ್ವದ ವಿರುದ್ಧ ಇದ್ದಾರೆ, ರಾಹುಲ್ ಗಾಂಧಿ ಅವರು ಈ ತತ್ವದ ವಿರುದ್ಧ ಇದ್ದಾರೆ, ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಆ ತತ್ವದ ಸಿದ್ಧಾಂತದ ವಿರುದ್ಧ ಇದೆ. ವಿರೋಧ ಯಾಕೆ ಮಾಡ್ತಾರೆ ಸರ್? ಇಂಪ್ಲಿಮೆಂಟೇಷನ್ ಹೇಗೆ? ಇಟ್ ಇಸ್ ಸಿಂಪಲ್. ವಿ ಆರ್ ಜಸ್ಟ್ ನೋಡಿ, ಹಲವಾರು ನಿಯಮಗಳು ಇವೆ, ಹಲವಾರು ಕಾಯ್ದೆಗಳಿದೆ ಸರ್ಕಾರದಲ್ಲಿ, ಬೇರೆ ಬೇರೆ ಇಲಾಖೆಗಳು ಆ ಸಂದರ್ಭದಲ್ಲಿ ನಿಯಮಗಳನ್ನು ಹೊರಡಿಸಿದ್ದಾವೆ. ಇವೆಲ್ಲನೂ ಕ್ರೋಢೀಕರಿಸಿ ಒಂದು ಹೊಸ ನಿಯಮಗಳು ತರಬೇಕು ಅಂತ ಅಷ್ಟೇ ಇರೋದು. ಸರಿ, ಈಗ ಇದು ಒಂದು ನಿಯಮ ಜಾರಿಗೆ ಬರುತ್ತೆ, ಮತ್ತೊಂದು ಹೊಸ ಬಾಣ ಬಿಟ್ಟಿದ್ರಿ, ಈಗ ಹೊಸ ಪತ್ರ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ. ಈ ವಿವಾದ ತಣಿತಾ ಇದ್ದಂಗೆ ಮತ್ತೊಂದು ವಿವಾದ ಶುರು ಮಾಡಬೇಕು ಅಂತ ಹೇಗೆ? ಅಲ್ಲ ಸರ್, ನೋಡಿ ವಿವಾದ ಹೆಂಗಾಗ್ತದೆ ಹೇಳಿ. ನಾನು ಹೊಸ ನಿಯಮ ಮಾಡಿ ಇದಕ್ಕೋಸ್ಕರ ಅಂದರೆ ವಿವಾದ. ನಾನೇನು ಹೇಳ್ತಾ ಇದ್ದೀನಿ, ಸರ್ಕಾರದಲ್ಲಿ ನಿಯಮಗಳು ಇವೆ, ನಿಯಮಾವಳಿಗಳು ಇವೆ, ಅವನ್ನ ಜಾರಿ ಮಾಡಿ ಅಂತ ಅಕ್ಷರಶಃ ಜಾರಿ ಆಗಲೇಬೇಕು ಅಂತ ಅಷ್ಟೇ ಹೇಳ್ತಾ ಇರೋದು ನಾನು. ಏನೋ ಹಿಂದಿನ ಸರ್ಕಾರದಲ್ಲಿ ಭಾಳ ಫ್ರೀ ಬಿಟ್ಬಿಟ್ಟಿದ್ರು, ನಾವು ನಮ್ಮ ಸರ್ಕಾರ ಬಂದಾಗೆ ಅದು ಗಮನಿಸಿಲ್ಲ. ಬಟ್ ಮೊನ್ನೆ ನೋಡಿದಾಗ ಈ ಅದೇನೋ ಒಂದು ಲೈನ್ ಇದೆ ಅಲ್ಲ ಇಂಗ್ಲೀಷ್ನಲ್ಲಿ, ಮೋರ್ ಲಾಯಲ್ ದೆನ್ ದ ಕಿಂಗ್ ಅಂದ್ಬಿಟ್ಟು ಇವರೆಲ್ಲರೂ ತೋರಿಸ್ತಾ ಇದ್ದಾರೆ. ನೀವು ಆಯ್ಕೆ ಆಗಿದ್ದು ಸರ್ಕಾರದ ಕೆಲಸ ಮಾಡೋಕ್ಕೆ, ಜನರ ಕೆಲಸ ಮಾಡೋಕ್ಕೆ, ಸರ್ಕಾರದ ಯೋಜನೆಗಳಿರ್ಬೋದು, ನೀತಿಗಳನ್ನು ಬೇರೆ ಮಟ್ಟದಕ್ಕೆ ತಲುಪಿಸೋದಕ್ಕೆ. ನೀವು ಇವೆಲ್ಲ ಚಟುವಟಿಕೆಗಳು ಮಾಡ್ತೀರಾ ಅಂದರೆ ರಿಸೈನ್ ಮಾಡಿ, ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಳ್ಳಿ. ಹಲವಾರು ಜನ ಯುವಕರು ಕಾಯ್ತಾ ಇದ್ದಾರೆ ಸರ್ಕಾರಿ ನೌಕರಿಗಳಿಗೆ, ಅವ್ರು ಬರ್ತಾರೆ. ನೀವು ಸರ್ಕಾರದ ನೌಕರಿ ಮಾಡಬೇಕಾದಾಗ ನೀವು ಇವೆಲ್ಲನೂ ಚಟುವಟಿಕೆ ಕಾನೂನಲ್ಲಿ ಅವಕಾಶ ಇಲ್ಲ, ನಮ್ಮ ಸ್ಟೇಟ್ ಸರ್ವಿಸ್ ಕಾಂಡಕ್ಟ್ ರೂಲ್ಸಲ್ಲಿ ಅವಕಾಶ ಇಲ್ಲ. ಅದನ್ನು ಜಾರಿಗೆ ತರೋದು ಅವಶ್ಯಕತೆ ಇಲ್ಲ, ಅದನ್ನು ಅಕ್ಷರಶಃ ಇಂಪ್ಲಿಮೆಂಟ್ ಮಾಡಿ ಅಂತ ಅಷ್ಟೇ ಹೇಳ್ತಾರೆ. ಇನ್ನೊಂದು ತಾತ್ವಿಕ ಪ್ರಶ್ನೆ ಸರ್, ನಿಮ್ಮ ಪತ್ರದ ಮೊದಲನೇಲಿನಲ್ಲೇ ಈ ಥರದ ಶಕ್ತಿಗಳು ಸಂವಿಧಾನದ ವಿರುದ್ಧವಾಗಿ ಸಮಾನತೆಯ ತತ್ವದ ದೇಶದ ಏಕತೆಯ ತತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥವಿದ್ದಾವೆ ಅಂತ ಹೇಳಿದಿರಿ. ಹೇಗೆ ಹೇಳ್ತೀರಿ ನೀವು ಇದು ಸಂವಿಧಾನ ತತ್ವ ಸಮಾನತೆ ವಿರುದ್ಧ? ಈಗ ನೀವು ಇತಿಹಾಸ ತೆಗೆದು ನೋಡಿ, ನಾನು ಹೇಳ್ದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಪರ್ಸನ್ ಹೂ ಡಸ್ ನಾಟ್ ನೋ ಹಿಸ್ಟ್ರಿ ಕೆನಾಟ್ ಕ್ರಿಯೇಟ್ ಹಿಸ್ಟ್ರಿ ಅಂತ. ಇತಿಹಾಸ ಓದಬೇಕು ಫಸ್ಟ್ ನಾವು. ಯಾವಾಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ನಡೀತಾ ಇತ್ತು, ಏನು ಈ ನಮ್ಮ ಸಂವಿಧಾನ ಲೋಕಾರ್ಪಣೆಗಿಂತ ಮುಂಚೆ ಏನು ಒಂದು 2 ವರ್ಷ 11 ತಿಂಗಳು ಚರ್ಚೆ ಆಯಿತು ಸಂವಿಧಾನದ ಬಗ್ಗೆ. ಆ 2 ವರ್ಷದಲ್ಲಿ ಈ ತತ್ವದ ಅನ್ವಯಗಳು ಏನೇನು ಮಾಡ್ತಾಯಿದ್ರು, ರಾಮಲೀಲಾ ಮೈದಾನಲ್ಲಿ 150ಕ್ಕಿಂತ ಹೆಚ್ಚು ಪ್ರತಿಭಟನೆ ಮಾಡಿಬಿಟ್ಟು ನಮಗೆ ಸಂವಿಧಾನ ಬೇಡ. ಯಾರು? ಇದೇ RSS, ಇವೇ RSS ಅವ್ರ ಸಂಘಟನೆಗಳು. 150 ಪ್ರತಿಭಟನೆಗಳು ರಾಮಲೀಲಾ ಮೈದಾನ. ದಿಸ್ ಈಸ್ ಹಿಸ್ಟ್ರಿ ಡಾಕ್ಯುಮೆಂಟೆಡ್. ಮಹರ್ಷಿ ನೆಹರು ಅವರು ಮತ್ತು ರಿಷಿ ಅಂಬೇಡ್ಕರ್ ಅವರು ಹೊಸ ವೇದಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಬೇಡ, ನಮಗೆ ಮನುಸ್ಮೃತಿನೇ ಸಂವಿಧಾನ ಆಗಬೇಕು. ನಮಗೆ ಈ ತ್ರಿವರ್ಣ ಧ್ವಜ ಏನು ನೀವು ಒಪ್ಕೊಂಡಿದ್ದೀರಾ ಅದು ನಾವು ತಿರಸ್ಕಾರ ಮಾಡ್ತಾ ಇದ್ದೇವೆ, ನಮ್ಗೆ ಒಪ್ಪಿಗೆ ಇಲ್ಲ. ದಿಸ್ ಇಸ್ ದರ್ ಹಿಸ್ಟ್ರಿ. ದಿಸ್ ಇಸ್ ದರ್ ಹಿಸ್ಟ್ರಿ. ಇದು ಯಾರೋ ಒಬ್ರು ಪೇಪರ್ನಲ್ಲಿ ಬರೆದಿಲ್ಲ, ಇದು ಬರೆದಿರೋದು ಎಡಿಟೋರಿಯಲ್ಲು ಆರ್ಗನೈಸರ್ ಮ್ಯಾಗ್ಝಿನ್ನಲ್ಲಿ. ಆರ್ಗನೈಸರ್ ಮ್ಯಾಗ್ಝಿನ್ ಯಾರ್ದು? ಇಟ್ ಈಸ್ ದಿ ಅಫಿಷಿಯಲ್ ಮೌತ್ ಪೀಸ್ ಆಫ್ ದಿ RSS. ಅವರೇ ಹೇಳ್ತಾ ಇದ್ದಾರೆ ನಮಗೆ ಸಂವಿಧಾನ ಬೇಡ ಅಂತ. ಸಂವಿಧಾನ ಬೇಡ ಅಂದರೆ ಸಮಾನತೆ ಬೇಡ ಅಂತ ಅರ್ಥ ಅಲ್ಲ, ಮಹಿಳೆಯರ ಅಧಿಕಾರ ಬೇಡ ಅಂತ ಅರ್ಥ ಅಲ್ವಾ? ಈ ಆಲೋಚನೆಯಿಂದ ಪ್ರೇರಿತರಾಗ್ಬಿಟ್ಟು ಮಹಾತ್ಮ ಗಾಂಧಿಯವರ ಕೊಂದರು. ಆಧುನಿಕ ಇದರಲ್ಲಿ ನೋಡಬೇಕು ಅಂದರೆ ಇತ್ತೀಚೆಗೆ ಇದರಲ್ಲಿ MM ಕಲಬುರ್ಗಿ ಅವ್ರದ್ದು ಏನಾಯಿತು ಸರ್? ಯಾರು ಸರ್ ಮಾಡಿದ್ದದು? ಇಲ್ಲ, ಬಸವತತ್ವದ ಬಗ್ಗೆ ಅಧ್ಯಯನ ಯಾರನ್ನ ಮಾಡಿದರೆ ಹೆಚ್ಚಾಗಿ ಅವರೇ. ಬಸವತತ್ವ ಅಂದರೆ ಏನು ಸರ್? ಈ ಆಚರಣೆಯ ವಿರುದ್ಧ ತಾನೇ, ಈ ತತ್ವದ ವಿರುದ್ಧನೇ ಅಲ್ವಾ ಬಸವತತ್ವನು? ಒಂದು ದಿನ ಈ RSS ಅವ್ರ ಬಾಯಿನಲ್ಲಿ ಬಸವಣ್ಣವ್ರ ಹೆಸರು ಬರ್ತದ ಸರ್? ಬರೋದಿಲ್ಲ. ಕನಕದಾಸರ ಹೆಸರು ಬರ್ತದ ಸರ್? ಬರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಬರ್ತದ ಸರ್? ಬರೋದಿಲ್ಲ. ಇಲ್ಲ, ಇತ್ತೀಚಿನ ದಿನಗಳಲ್ಲಿ ಬಾಬಾ ಸಾಹೇಬ್ರ ಹೆಸರು ಹೇಳ್ತಾರೆ ಸರ್. ಇತ್ತೀಚೆಗೆ ಅವಾಗ ವಿರೋಧ ಇದೇ RSS ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಲಿಲಿಪುಟ್ ಅಂದಿದ್ರು, ಗೊತ್ತಾ? ಹೌದು. ಯಾವ ಸಂದರ್ಭದಲ್ಲಿ ಹೇಳಿದ್ರು ತಿಳ್ಕೊಳಕ್ಕೆ ಹೇಳಿ ಅವರಿಗೆ. MM ಕಲಬುರ್ಗಿ ಅವರು ಇರ್ಬೋದು, ಗೌರಿ ಲಂಕೇಶ್ ಅವರು ಇರ್ಬೋದು. ಆಮೇಲೆ ಫರ್ಗೆಟ್ ದಟ್ ಪಾರ್ಟ್, ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ಲಾಯರ್, ಒಬ್ಬ ವಕೀಲರು ಅವನ ಶೂಸು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರ ಮೇಲೆ ಹಾಕ್ತಾನೆ ಅಂದರೆ, ಅವ್ರ ಮೇಲೆ ಎಸಿತಾನೆ ಅಂದರೆ ಏನನ್ಬೇಕು ನಾವು? ಹೌದಪ್ಪ, ಯಾವುದೋ ಒಂದು ವೈಯಕ್ತಿಕ ಕಾರಣದಿಂದ, ವೈಯಕ್ತಿಕ ಜಡ್ಜ್ಮೆಂಟ್ ಏನೋ ಅವ್ನ ಪರವಾಗಿ ಬಂದಿಲ್ಲ, ಭಾಳ ಸಿಟ್ಟಿನಲ್ಲಿದ್ದ, ಎಸ್ದಿದ್ದಾನೆ ಅಂದರೆ ಆಯ್ತಪ್ಪ ಏನೋ ಮನಸ್ಥಿತಿ ಸರಿ ಇಲ್ಲ ಅಂದ್ಬಿಟ್ಟು ಸಿಟ್ಟಿನಲ್ಲಿ ಎಸ್ದಿರ್ಬೋದು. ಆದರೆ ಧರ್ಮದ ಹೆಸರು, ಧರ್ಮದ ಘೋಷಣೆಗಳನ್ನು ಕೂಗ್ಬಿಟ್ಟು ಎಸಿತಾನೆ ಅಂದರೆ ಅವನಿಗೆ ಎಷ್ಟು ಸರ್ ಧೈರ್ಯ? ಸೊ ಎಲ್ಲವೂ ಒಂದೇ ಸಿದ್ಧಾಂತ. ಎಸ್, ಒಂದೇ ತತ್ವ, ಒಂದೇ ಸಿದ್ಧಾಂತ. ಅದೇ ಜಾಗದಲ್ಲಿ ಒಬ್ಬ ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಇದಿದ್ರೆ ಎಸಿತಾ ಇದ್ರ ಇವರು? ಬಿಕಾಸ್ ಆಫ್ ದ ಪರ್ಸನ್ ಹೂ ಸಿಟ್ಟಿಂಗ್ ಎಟ್ ದ ಹೆಲ್ಮ್ ಆಫ್ ಅಫೇರ್ಸ್. ಇವರಿಗೆ ಸಹಿಸ್ಕೊಂಡಾಗಕ್ಕಾಗ್ತಾ ಇಲ್ಲ.
ಅವರು ಡೌನ್ ಟ್ರೋಡನ್ ಕಾಸ್ಟಿಂದ ಬಂದವರು ಅನ್ನೋ ಕಾರಣಕ್ಕೆ ಅಂತೀರಿ. ಧರ್ಮದ ಘೋಷಣೆಗಳನ್ನು ಕೂಗಿ ಎಸೆದಿದ್ದಾರೆ. ಆ ಘೋಷಣೆ ಎಲ್ಲಿ ಕೂಗ್ತಾರೆ ಸರ್? ಶಾಖಗಳಲ್ಲಿ ಕೂಗ್ತಾರೆ. ಈ ಎಲ್ಲ BJP ಲೀಡರ್ಸ್ ನಾಲಾಯಕರು ಅದಕ್ಕೆ ಸಮರ್ಥನೆ ಮಾಡ್ಕೋತಾರೆ. ನೀವು ನಾಲಾಯಕರು ಅಂತ ಇದ್ದಾರೆ. ಅವರೊಬ್ಬರು ಪ್ರತಿನಿಧಿ ಹೇಳ್ತಾ ಇದ್ರು, MG ಮಹೇಶ್ ಅವರು ವಕ್ತಾರ್, ಎಲ್ಲ TV ಚಾನಲ್ ಬಂದು ಚರ್ಚೆ ಮಾಡ್ತಾರೆ. ಅವ್ರು ಹೇಳ್ತಾ ಇದ್ರು 1500 MLAಗಳಿದ್ದೀವಿ ನಾವು, ಏನು ತಿಳ್ಕೊಂಡಿದ್ದೀರಿ ನೀವು? 240 ಸಂಸದರು, 100 ಜನ ರಾಜ್ಯಸಭಾ ಸದಸ್ಯರು, 20 ರಾಜ್ಯಗಳಲ್ಲಿ ಆಡಳಿತದಲ್ಲಿದ್ದೀವಿ. ನೀವು ಜುಜ್ಬಿ ಕರ್ನಾಟಕದಲ್ಲಿ ಇದ್ಬಿಟ್ಟು ಇದೇ ಪದ ಬಳಸಿದ್ದಾರೆ. ಜುಜ್ಬಿ ಕರ್ನಾಟಕದಲ್ಲಿ ಇದ್ಬಿಟ್ಟು ನಮ್ಗೆ ಏನು ಮಾಡ್ತೀರಿ ನೀವು? ಏನು ಮಾಡೋಕ್ಕಾಗತ್ತೆ ನಿಮ್ಮ ಕೈಲಿಂದ ಅಂತ ಹೇಳಿದರು. ಜನರು ಉತ್ತರ ಕೊಡ್ತಾರೆ ಅವರಿಗೆ ಇಷ್ಟರಲ್ಲೇ. ಕರ್ನಾಟಕ ಸರ್ಕಾರದ ಕಾನೂನು ಮತ್ತು ಜನರು ಅದು ನೀವು ಹೇಳಿದ್ದು JB ಕರ್ನಾಟಕ ಅಂತ ಹೇಳಿದ್ದು ನನಗೆ ಗೊತ್ತಾಗಿಲ್ಲ. ದಯವಿಟ್ಟು ಅದು ಮಾಹಿತಿ ನಾನು ಕೊಡಿ. ಇದೆ JB ಕರ್ನಾಟಕ ಅಂತ ಹೇಳಿದರೆ BJP ಅವರು ಉತ್ತರನೂ ಕೊಡಬೇಕಾಗತ್ತೆ, ಅವರಿಗೂ ಕಾನೂನಾತ್ಮಕ ಕ್ರಮ ತಗೊಳ್ಳೋದು ನಮ್ಮ ಕರ್ತವ್ಯ. ಇದೇ ಮಾತು ಸರ್. ಜುಜ್ಬಿ ಕರ್ನಾಟಕದಲ್ಲಿ ಇದ್ದುಕೊಂಡು ನೀವು ನಮ್ಮ ಮೇಲೆ ಏನು ಮಾಡೋಕ್ಕಾಗತ್ತೆ ನಿಮ್ಮಿಂದ? ನಾವು ಇಷ್ಟೆಲ್ಲ ಇದ್ದೀವಿ. ಕನ್ನಡಿಗರು ಅವ್ರ ಕಾನೂನು ಮತ್ತು ಸಂವಿಧಾನದ ಶಕ್ತಿ ತೋರಿಸ್ತೀವಿ ನೋಡೋಣ. ಈಗ ಇದು ನನಗೆ ಮಾಹಿತಿ ಇರಲಿಲ್ಲ, ತಾವು ಹೇಳಿದ ಮೇಲೆ ಗೊತ್ತಾಯಿತು. ಬಟ್ ಡೆಫಿನೆಟ್ಲಿ ಇಷ್ಟು ಕೀಳು ಮಟ್ಟದಲ್ಲಿ ಕನ್ನಡಿಗರ ಬಗ್ಗೆ ಮಾತಾಡ್ತಾರೆ ಅಂದರೆ ಇವರು ಅಂದ್ಕೊಂಡಿರ್ಬೋದು ಅವ್ರು ಏನು ಮಾಡಿದ್ರು ನಡೀತದ, ಕನ್ನಡಿಗರಿಗೆ JB ಅಂದರೂ ನಡೀತದೆ, CJ ಮೇಲೆ ಶೂ ಎಸೆದ್ರೂ ನಡೀತದೆ, ಪ್ರಿಯಾಂಕರ್ಗೆ ಬೆದರಿಕೆ ಕೊಟ್ಟರು ನಡೀತದೆ ಅಂದ್ಕೊಂಡಿದ್ರೆ ಅದು ಕಾಲ್ಪನಿಕ ಲೋಕದಲ್ಲಿದ್ದಾರೆ ಅವರು. ನೀವೇನು ಮಾಡ್ತೀರಿ? ನಾನು ಏನೇ ಮಾಡಿದ್ರು ಕೂಡ ಸರ್ ಕಾನೂನು ಅಲ್ಲ, ನೀವು ಅಂದ್ರೆ ನಿಮ್ಮ ಸರ್ಕಾರ, ನಮ್ಮ ಸರ್ಕಾರ, ನಾನು, ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿ, ನಮ್ಮ PCC ಅಧ್ಯಕ್ಷರು ಯಾರು ಕೂಡ ಕಾನೂನಿನ ಚೌಕಟ್ಟು ಮೀರಿ ಮಾಡೋಕ್ಕೆ ಆಗೋದಿಲ್ಲ, ಮಾಡೋದು ಇಲ್ಲ. ವಿ ವಿಲ್ ಶೋ. ಇದು ನಾನು ಹೇಳ್ತಾ ಇದ್ರಲ್ಲ ಆಗಲ್ಲ 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 ಅಂತ, ಆಯ್ತಲ್ಲ. ಅಶೋಕ್ ಹೇಳ್ತಾರೆ ನಾನು ನಾಳೆ ಗಣವೇಶ ಹಾಕ್ಕೊಂಡು ಬರ್ತೀನಿ, ಏನು ಮಾಡ್ತೀರಿ ನೀವು? ಹಾಕೊಂಡು ಬರಲಿ, ನಮ್ಗೇನು ಮಾಡೋದಿದೆ? ನೀವೇನು ಅದೇ ಸರ್ ಹೇಳ್ತಾ ಇರೋದು, ನಿಮ್ಮ ಆಚರಣೆಗೆ ನಮ್ಮ ವಿರೋಧ ಇಲ್ಲ. ಶ್ರೀವತ್ಸ ಅಂತ ಮೈಸೂರು MLA ಒಬ್ಬರು ಹೇಳ್ತಾರೆ, ನಾವು ನಾಳೆ ಅಧಿವೇಶನಕ್ಕೆ ನಾವು ಇಷ್ಟು ಜನ MLAಗಳು ಗಣವೇಶ ಹಾಕೊಂಡು ಬರ್ತೀವಿ, ಏನು ಮಾಡ್ತೀರಿ ಅಂತ. ಹಾಕೊಂಡು ಬರಲಿ, ಯಾರು ಬೇಡ ಅಂದಿದ್ದಾರೆ? ನಿಮಗೇನು ಅಬ್ಜೆಕ್ಷನ್ ಇಲ್ಲ? ನನಗೇನಕ್ಕೆ ಅಬ್ಜೆಕ್ಷನ್ ಇದೆ? ಕಾಕಿ ಪ್ಯಾಂಟು, ವೈಟ್ ಶರ್ಟು, ಕರಿ ಟೋಪಿ, ನನಗೆ ಯಾಕೆ ಅಬ್ಜೆಕ್ಷನ್ ಇರ್ತದೆ? ವೈ ಶುಡ್ ಐ ಅಬ್ಜೆಕ್ಟ್ ಟು ಇಟ್? ನನಗೇನಕ್ಕೆ ಅಬ್ಜೆಕ್ಷನ್ ಆಗುತ್ತೆ? ಗೌರ್ಮೆಂಟ್ ಎಂಪ್ಲಾಯಿ ಅದು ಹಾಕ್ಕೊಂಡು ಬಂದಾಗ ಆ್ಯಸ್ ಅ ಯೂನಿಫಾರ್ಮ್ ಐ ಹ್ಯಾವ್ ಅಬ್ಜೆಕ್ಷನ್. ನೀವು ಹಾಕ್ಕೊಂಡು ಬರ್ರಿ, ನನಗೇನು ಮಾಡೋದಿದೆ? ಸೊ ವಿಧಾನಸೌಧದಲ್ಲಿ ಅಸೆಂಬ್ಲಿ ಒಳಗೆ ನಿಮಗೇನು ಡ್ರೆಸ್ ಕೊಡಿ ಸರ್? ನೀವು ಇದೇ ಅಲ್ವಾ ನಮ್ಮ ಆಲೋಚನೆ, ಅವರ ಆಲೋಚನೆಗೆ ವ್ಯತ್ಯಾಸ ಇರೋದು. ನಿಮ್ಮ ಆಚರಣೆಗೆ ನನ್ನ ಅಡ್ಡಿ ಇಲ್ಲ, ನಿಮ್ಮ ವಿಚಾರಧಾರೆಗೆ ನನ್ನ ಅಡ್ಡಿ ಇಲ್ಲ. ಆದರೆ ಡೋಂಟ್ ಫೋರ್ಸ್ ಯುವರ್ ಐಡಿಯಾಲಜಿ ಆನ್ ಮೀ. ನೀವು ಗಣವೇಶ ಹಾಕೊಬೇಕಂತೀರಲ್ಲ, ಹಾಕೊಳ್ರಪ್ಪ, ಯಾರು ಬೇಡ ಅಂದಿದ್ದಾರೆ? ಮಾರ್ಚ್ ಪಾಸ್ಟ್ ಮಾಡ್ಬೇಕಂತೀರಾ? ಮಾಡ್ರಪ್ಪ, ಬೇಡ ಅಂತ ಯಾರು ಹೇಳ್ತಾರೆ? ಬಡಗಿ ಇಟ್ಕೊಂಡು ಬರ್ಬೇಕಾ? ನೋ ಪ್ರಾಬ್ಲಮ್, ಮಾಡ್ಕೊಳ್ಳಿ, ಮನೇಲಿ ಮಾಡ್ಕೊಳ್ಳಿ. ಮುಕ್ತ ಮಕ್ಕಳಿಗೆ ಯಾಕೆ ಮಾಡಿಸಕ್ಕೆ ಹೋಗ್ತಾ ಇದ್ದೀರಾ? ಬಡವರಿಗೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಬಡವರಿಗೆ ಯಾಕೆ ಬ್ರೈನ್ ವಾಶ್ ಮಾಡ್ತಾ ಇದ್ದೀರಾ? ನನ್ನ ಆಚರಣೆ ಏನಿರಬೇಕು? ನಾನು ಮರುಗಮ್ಮಗೆ ಮಾಡಬೇಕು ಪೂಜೆ, ದುರ್ಗಮ್ಮಗೆ ಮಾಡಬೇಕು ಪೂಜೆ, ನಾನು ವೆಜ್ ತಿನ್ನಬೇಕು, ನಾನ್ ವೆಜ್ ತಿನ್ನಬೇಕು, ನನ್ನ ತಾಯಿ ನನಗೆ ಹೇಳ್ಕೊಡ್ತಾರೆ, ನಮ್ಮ ತಂದೆ ನನಗೆ ಹೇಳ್ಕೊಡ್ತಾರೆ, ನಮ್ಮ ಊರು ಹಿರಿಯರು ಹೇಳ್ಕೊಡ್ತಾರೆ. ನೀನು ಯಾರು ನನಗೆ ಹೇಳ್ಕೊಡೋಕ್ಕೆ? ನಂದು ಏನೂ ಪ್ರಾಬ್ಲಮ್ ಇಲ್ಲ ಸರ್. ಯಾರ್ಯಾರು MLA MPಗಳೆಲ್ಲ ಇದಾರಲ್ಲ, ಗಣವೇಶ ಹಾಕೊಂಡು ಬರ್ತೀನಿ ಅಂತಾರಲ್ಲ, ಪಾರ್ಲಿಮೆಂಟಿಗನ ಬರಲಿ, ಅಸೆಂಬ್ಲಿಗನ ಬರಲಿ, ದರ್ ಇಸ್ ನೋ ಡ್ರೆಸ್ ಕೋಡ್. ದ ಓನ್ಲಿ ಕೋಡ್ ಈಸ್ ಆಸ್ ಲಾಂಗ್ ದೇ ಶುಡ್ ಬಿ ಸಿವಿಲ್ ಅಂತ ಅಷ್ಟೇ. ಬರಲಿ, ತೊಂದರೆ ಇಲ್ಲ. ಬಟ್ ಅವ್ರ ಮಕ್ಕಳಿಗೆ ಯಾವಾಗ ಹಾಕಿಸ್ತಾರೆ ಅಂತ ಕೇಳ್ತಾರೆ. ಇವ್ರ ಮಕ್ಕಳಿಗೆ ಗಣವೇಶ ಯಾವಾಗ ಹಾಕಿಸ್ತಾರೆ? ಸ್ವಲ್ಪ ತಿಳಿಸ್ಬೇಕು ನನಗೆ. ತ್ರಿಶೂಲ್ ದೀಕ್ಷೆ ಯಾವಾಗ ಕೊಡಿಸ್ತಾರೆ? ಗೌರಕ್ಷಕರು ಯಾವಾಗ ಆಗ್ತಾರೆ ಇವ್ರ ಮಕ್ಕಳು? ಧರ್ಮ ರಕ್ಷಣೆಗೆ ಯಾವಾಗ ಇಳಿತಾರೆ ಸರ್? ಗೌಮೂತ್ರ ಯಾವಾಗ ಕುಡಿತಾರೆ ಸರ್? ಗೌಶಾಲೆಗಳಿಗೆ ಹೋಗಿ ಗೌಮಾತಾ ಸೇವೆ ಯಾವಾಗ ಮಾಡ್ತಾರೆ ಸರ್? ಅಷ್ಟೇ ಕೇಳ್ತಾ ಇರೋದು. ನನ್ನ ಮಕ್ಕಳು ಏನು ಮಾಡ್ತಾರೆ ಅಂತ ಕೇಳ್ತೀರಾ? ನಮ್ಮ ಮಕ್ಳಿಗೆ ಚೆನ್ನಾಗಿ ಓದಿಸ್ತಾ ಇದ್ದೀನಿ ಸರ್. ಐ ವಾಂಟ್ ದೆಮ್ ಟು ಎಕ್ಸೆಲ್. ನನ್ನ ಆರ್ಥಿಕ ಶಕ್ತಿ ಎಷ್ಟಿದೆ ಅದನ್ನು ಮೀರಿ ಅವರಿಗೆ ಓದಿಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಸರ್. ಆದರೆ ನಾನು ನನ್ನ ಮಕ್ಕಳಿಗೆ ಏನು ಬಯಸ್ತೀನಿ ಅದೇ ನಿಮ್ಮ ಮಕ್ಕಳಿಗೂ ಬಯಸ್ತೀನಿ. ಅಲ್ಲಿ ಹಾಗಲ್ಲ. ಅವ್ರೇನು ಹೇಳ್ತಾರೆ, ನಮ್ಮ ಮಕ್ಕಳು ಫಾರಿನ್ ಯೂನಿವರ್ಸಿಟಿನಲ್ಲಿ ಓದಬೇಕು, ಬಿಸ್ನೆಸ್ ಮ್ಯಾನ್ ಆಗಬೇಕು, ನವೋದ್ಯಮಿಗಳಾಗಬೇಕು, ಕಾಂಟ್ರಾಕ್ಟರ್ ಆಗಬೇಕು, ಬಿಸ್ನೆಸ್ ಮ್ಯಾನ್ ಆಗಬೇಕು. ಆದರೆ ನೋಡ್ರಪ್ಪ ಕಾರ್ಯಕರ್ತರೆ, ಧರ್ಮ ರಕ್ಷಣೆ ನಿಮ್ಮ ಜವಾಬ್ದಾರಿ. ತ್ರಿಶೂಲ್ ದೀಕ್ಷೆ ನೀವು ನಿಮ್ಗೆ ತ್ರಿಶೂಲ್ ಕೊಡ್ತಾ ಇದ್ದೀವಿ, ತ್ರಿಶೂಲ್ ದೀಕ್ಷೆ ತೊಗೊಡಿ, ಗೌರಕ್ಷಣೆ ಮಾಡಿರಿ ಅಂತ. ದಿಸ್ ಈಸ್ ಮೈ ಪ್ರಾಬ್ಲಮ್ ವಿತ್ ದೆಮ್. ಸೊ ನಡೆ ಒಂದು ನುಡಿ ಒಂದು ಅಂತೀರಾ? ಅಬ್ಸಲ್ಯೂಟ್ಲಿ. ನಮಗೆ ಸರ್ ಬುದ್ಧ ತತ್ವ, ಬಸವ ತತ್ವ, ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ತಪ್ಪ? ಅವರ ಆ ತತ್ವದಲ್ಲಿ ನನಗೆ ಜಾಗ ಇದೆಯಾ? ಫರ್ಗೆಟ್ ಇಟ್. ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇವರು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಜಸ್ಟ್ ಬಸವನ ಮೂರ್ತಿಯನ್ನು ಅದೆಲ್ಲೋ ಯಾವುದೋ ದೇಶದಲ್ಲಿ ಸ್ಥಾಪನೆ ಮಾಡಿ ಅದಕ್ಕೆ ಹಾರ ಎಲ್ಲ ಹಾಕಿದ್ರು ಸರ್ ಪ್ರಧಾನಿಯವರು, RSSನಿಂದ ಬಂದಿದ್ದೀನಿ ಅಂತ ಹೇಳಿ. ಸರ್ ಇವರು ಮೊನ್ನೆನೇ ನೀವು ನೋಡಿ, ಗೋಡ್ಸೆಗೂ ಪೂಜೆ ಮಾಡ್ತಾರೆ, ನೆಕ್ಸ್ಟ್ ಡೇ ಗಾಂಧೀಜಿಯವರು ಪೂಜೆ. ಮೊನ್ನೆ ಒಂದು ಬೆಂಗಳೂರು ಶಾಸಕರು ಗಣವೇಶ ಹಾಕ್ಕೊಂಡು ನಮ್ಮ ಉಪಮುಖ್ಯಮಂತ್ರಿಗಳ ವಿರುದ್ಧ ಪ್ರತಿಭಟನೆ ಮಾಡಿದರು. ಯಾರು ಫೋಟೋ ಇಟ್ಟಿದ್ರು ಸರ್? ಗಾಂಧೀಜಿಯವ್ರ ಫೋಟೋ. ಗಾಂಧೀಜಿಯವ್ರ ಫೋಟೋ. ಯಾಕೆ ಸರ್?
ಗೋಡ್ಸೆ ಫೋಟೋ ಇಡಬೇಕಾಗಿತ್ತಲ್ಲ ಇವರು. ವೈ ಗಾಂಧೀಜಿ ಫೋಟೋ ಯಾಕೆ ಇಟ್ಕೊಂಡಿದ್ರು? ಬಿ ಕೆ ಹರಿಪ್ರಸಾದ್ ಅವರು ನಿಮ್ಮದೇ ಪಕ್ಷದ ಶಾಸಕರು, ಇವರು ಭಾರತದ ತಾಲಿಬಾನ್ಗಳು, ಯಾಕೆ ಇಷ್ಟೊಂದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಮಾಡ್ತೀರಿ ಅನ್ನೋದು ನಮ್ಮ ಪ್ರಶ್ನೆ. ಇನ್ನೂ ಇಲ್ಲ ಸರ್, ತಾಲಿಬಾನ್ ಅಂತಲ್ಲ, ಎನಿ ರ್ಯಾಡಿಕಲೈಸೇಷನ್, ವಿ ಆರ್ ಅಗೇನ್ಸ್ಟ್ ಎನಿ ಕೈಂಡ್ ಆಫ್ ರ್ಯಾಡಿಕಲೈಸೇಷನ್ ಬೈ ಎನಿ ರಿಲಿಜನ್. ಈಗ ತಾಲಿಬಾನಿಗೆ ಸಂವಿಧಾನದಲ್ಲಿ ನಂಬಿಕೆ ಇದೆಯಾ? ಇಲ್ಲ. ಇವರಿಗಿದೆಯಾ? ಇಲ್ಲ. ಮಹಿಳೆಯರಿಗೆ ಅವ್ರ ಪ್ರಾತಿನಿಧ್ಯತೆ ಕೊಡ್ತಾರಾ? ಇಲ್ಲ. ಇವರಲ್ಲಿದೆಯಾ? ಇಲ್ಲ. ಅವರು ಬರೀ ಒಂದೇ ಧರ್ಮದ ವಿಚಾರದಲ್ಲಿ ಹೋಗ್ತಾರೆ, ಬೇರೆ ಧರ್ಮಗಳಿಗೆ ಅವಕಾಶ ಇಲ್ಲ. ಇವ್ರದ್ದು ಸೇಮ್ ಇದೆ. ಇವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ತಾಲಿಬಾನ್ನವರಿಗೆ ಇಲ್ಲ. ಇವರಲ್ಲೂ ಇಲ್ಲ. ಒನ್ ಫ್ಲ್ಯಾಗ್, ಒನ್ ಲೀಡರ್, ಒನ್ ನೇಷನ್, ಏನೇನೋ ಒನ್ ಹೇಳ್ಕೊಂಡು ಹೋಗ್ತಾರಲ್ಲ. ಸೇಮ್ ಟು ಸೇಮ್ ಅಂತೀರಿ, ಸಿಮಿಲರ್ ಪದ ಬಳಕೆ ಅಷ್ಟೇ ಬೇರೆ. ಇಲ್ಲಿ ಒಂದು ಪದ ಬಳಸ್ತಾರೆ, ಅಲ್ಲೊಂದು ಪದ ಬಳಸ್ತಾರೆ, ಬಟ್ ಅರ್ಥ ಎಲ್ಲ ಒಂದೇ ಅಲ್ಲ. ಈಗ ಮೊನ್ನೆ ತಾಲಿಬಾನ್ ಒಬ್ಬರು ವಿದೇಶಾಂಗ ಸಚಿವರು ಕೂಡ ಭಾರತಕ್ಕೆ ಬಂದಿದ್ರು ಸರ್. ಆ ಸಂದರ್ಭದಲ್ಲಿ ಮಹಿಳಾ ಪತ್ರಕರ್ತರಿಗೆ ಪ್ರವೇಶವಿಲ್ಲ ಅಂತ ಹೇಳಿ ಮಾಡಿದ್ರು. ಏನನ್ಸುತ್ತೆ ನಿಮಗೆ ಇದ್ರ ಬಗ್ಗೆ? ಅದೇ ಅವರ ಆಲೋಚನೆಯಲ್ಲಿ ಏನು ಹುಡುಕಿದೆ ಅದು ತೋರಿಸಿದ್ದಾರೆ. ಅದೇ ಆಲೋಚನೆ ತಾನೇ ಇರೋದು. ಈ ಸಂಘಟನೆಯಲ್ಲೂ ಕೂಡ ಸರ್ ಮಹಿಳೆಯರಿಗೆ ಅವಕಾಶ ಇತ್ತಾ ಅಥವಾ ಇದೆಯಾ? ಏನು ಬರೀ ತೋರಿಕೆಗಿದೆಯಾ? ಹಂಗೇನಾದರೂ ಇದ್ದರೆ ಒಂದು ದಲಿತ ಮಹಿಳೆಯರಿಗೆ ಮೋಹನ್ ಭಾಗವತ್ ಅವ್ರ ಜಾಗ ಕೂಡಿಸಿ ಸಂಚಾಲಕ ಮಾಡಿ, ಯಾರು ಬೇಡ ಅಂದಿದ್ದಾರೆ? ದೆನ್ ಐ ವಿಲ್ ಸೇ ದಟ್ ಯು ಆರ್ ಇನ್ಕ್ಲೂಸಿವ್. ಹೌದಪ್ಪ, ಇವರು ನಿಜವಾಗ್ಲೂ ಬದಲಾವಣೆ ಆಗಿದ್ದಾರೆ ಅಂತ ನಾನು ನಂಬ್ತೀನಿ. ಮಾಡಲಿ ಸರ್. ಈಗ ಈ ರಾಷ್ಟ್ರಧ್ವಜ, ರಾಷ್ಟ್ರದ ಸಿಂಬಲ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದರೆ, ನೀವು ಮೊನ್ನೆ ಮಾತಾಡ್ತಾ ಹೇಳಿದ್ರಿ ರಾಷ್ಟ್ರಧ್ವಜ ಇವ್ರು ಆರಿಸ್ತಾ ಇದ್ದಾರಲ್ಲ. ಆಗಸ್ಟ್ 15 ಬಂದರೆ, ಜನವರಿ 26 ಬಂದರೆ ಅವರು ಕಾರ್ಯಕ್ರಮ ಪಾಲ್ಗೊಳ್ತಾರೆ, ಹಾರಿಸ್ತಾರಲ್ಲ. ಏನು ಅಬ್ಜೆಕ್ಷನ್ ಇದ್ದು? ಯಾವಾಗಿಂದ ಸರ್? 52 ವರ್ಷ ಆದಮೇಲೆ ಇವರ ಒಂದು ಎಡಿಟೋರಿಯಲ್ನಲ್ಲಿ ನಾವು ಈ ಧ್ವಜವನ್ನು ತಿರಸ್ಕಾರ ಮಾಡ್ತಾ ಇದ್ದೀವಿ ಅಂತ ಬರೆದ್ಬಿಟ್ಟಿದ್ದಾರಲ್ಲ ಸರ್. ಏನು ಮಾಡ್ತಾರೆ? ಅದು ಹೆಂಗೆ ಚೇಂಜ್ ಮಾಡ್ತಾರೆ ಅವರು? ಗೋವಿಂದ ಕಾರಜೋಳ ಅವ್ರು ಹೇಳ್ತಾರೆ, ಸಾಧು ಸಂತರ ಥರ ಇದ್ದಾರೆ. ಯಾರು? RSS ಮನೆ ಮಠ ಎಲ್ಲ ಬಿಟ್ಟು ಸಾಧು ಸಂತರ ಥರ ದೇಶ ಸೇವೆ ಮಾಡ್ತಾ ಇರೋರನ್ನ ಈ ರೀತಿ ಎಲ್ಲ ಮಾತಾಡೋದು ಭಾಳ ಖಂಡನೀಯ ಅಂತ. ರಾವಣನೂ ಒಂದ್ಸರಿ ಸಾಧು ಸಂತಾಗೆ ಬಂದಿದ್ದಲ್ಲ. ರಾವಣನ ಹೋಲಿಸ್ತೀರಾ ನೀವು? ಅವ್ರಿಗಿಂತ ವರ್ಷಿದ್ದಾರೆ ಇವರು. ಹೇಗೆ ಹೇಳ್ತೀರಿ? ಅವ್ರ ಆಚಾರ ವಿಚಾರ, ಅವ್ರ ನಡವಳಿಕೆಯಲ್ಲಿ ಸಾಧು ಸಂತರ ಥರ ಇದ್ದಾರೆ ಅಂತ ಹೇಳ್ತೀರಾ ಸರ್. ಒಳ್ಳೆ ಸಂತೋಷ, ಮೇ ಬಿ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಅವರ ಆಲೋಚನೆಯಿಂದ ಇಷ್ಟೆಲ್ಲ ನಡೆದಿದೆ ಅಲ್ಲ ದೇಶದಲ್ಲಿ, ಸಮಾಜದಲ್ಲಿ. ಅದು ಸಾಧು ಸಂತರ ವಿಚಾರ ಅಂತೀರಾ ನೀವು? ಹೇಗಂತೀರಾ? ನನಗೆ ಅರ್ಥ ಆಗಿಲ್ಲ. ವಿಚಾರಧಾರೆಯಿಂದ ಮಹಾತ್ಮ ಗಾಂಧಿಯವರು ತೀರೋಗ್ತಾರೆ ಅಂದರೆ, MM ಕಲಬುರ್ಗಿ ಅಂಥವ್ರದ್ದು ಹತ್ಯೆ ಆಗುತ್ತೆ ಅಂದರೆ, ಹೌ ಇಸ್ ಇಟ್ ಸರ್? ನನಗೆ ಅರ್ಥ ಆಗಿಲ್ಲ, ನನಗೆ ಲಾಜಿಕೇ ಅರ್ಥ ಆಗಲ್ಲ. ಸರ್, ತಮ್ಮ ತಂದೆಯವ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ ರೆಗ್ಯುಲರಾಗಿ. ಅವ್ರ ತಂದೆಯವರು ನಮ್ಮ ಶಾಖೆಗೆ, ನಮ್ಮ ಸಮಾವೇಶಕ್ಕೆ ಭಾಗವಹಿಸಿದ್ದಾರೆ. ಇವ್ರಿಗೇನಾಗಿದೆ? ಇವ್ರಿಗೆ ಸಂಸ್ಕಾರ ಕೊಟ್ಟಿಲ್ಲ, ಇವ್ರಿಗೆ ತಿಳುವಳಿಕೆ ಇಲ್ಲ, ತಂದೆಗಿರೋ ಒಳ್ಳೆ ಬುದ್ಧಿ ಹೋಗಿಲ್ಲ, ಇವ್ರಿಗೆ ದುರ್ಬುದ್ಧಿ. ಅದು ಅವರ ಮರ್ಯಾದೆ ಉಳಿಸ್ಕೊಳ್ಳೋಕೆ ಮಾತಾಡ್ತಾರೆ ಅಷ್ಟೇ. 2002ರಲ್ಲಿ ಯಾವುದು ಇದು ಉದಾಹರಣೆ ಕೊಟ್ಟಿದ್ರು, ಖರ್ಗೆ ಸಾಹೇಬ್ರು ಏನಿದ್ರು ಹೋಮ್ ಮಿನಿಸ್ಟರ್ ಇದ್ದರು. ಯಾವುದು ಫೋಟೋ ವೈರಲ್ ಆಗ್ತಾ ಇದೆ ಅಲ್ಲ, ಕೆಲವು BJP ನಾಯಕರಿದ್ರು, RSS ನಾಯಕರಿದ್ರು, ಖರ್ಗೆ ಸಾಹೇಬ್ರಿದ್ರು, ನಿಮ್ಮ ಸಾಂಗ್ಲಿಯಾನ ಸಾಹೇಬ್ರಿದ್ರು, ಈ ವಾಸ್ ದ ದೆನ್ ಸಿಟಿ ಕಮಿಷನರ್. ಇನ್ನು ಕೆಲವು ಅಧಿಕಾರಿಗಳು ಹಿಂದೆ ನೋಡಿದ್ರೆ ಅವ್ರು ಯೂನಿಫಾರ್ಮ್ನಲ್ಲಿದ್ದರು. ಶಿವಾಜಿ ನಗರ್ ಈಸ್ ಸ್ಟಿಲ್ ವಾಸ್ ಆಲ್ಸೋ ಕಮ್ಯುನಲ್ ಸೆನ್ಸಿಟಿವ್ ಏರಿಯಾ. ಒಪ್ತೀರಾ? ಹೋಮ್ ಮಿನಿಸ್ಟರ್ ಆಗಿಬಿಟ್ಟು ದೊಡ್ಡ ಪ್ರಮಾಣದಲ್ಲಿ RSS ಫಂಕ್ಷನ್ ಆಗಿದೆ, ಅಲ್ಲಿ ಕೋಮ ಗಲಭೆಗಳು ಮತ್ತು ಇತ್ಯಾದಿಗಳು ಆಗಬಾರ್ದು ಅಂದ್ಬಿಟ್ಟು ಪೀಸ್ ಕಮಿಟಿ ಮೀಟಿಂಗ್ ಆದಮೇಲೆ ಅಲ್ಲಿಗೆ ಹೋಗಿದ್ರು. ಏನಕ್ಕೆ? ತಾಕೀತು ಮಾಡೋಕ್ಕೆ, ನೀವು ಬಾಲ ಬಿಚ್ಚಬೇಡ್ರಪ್ಪ ಅಂತ. ಇವರು ಫೋಟೋ ತಗೊಂಡು ಅದನ್ನೇ ಇವಾಗ ಹೊರಡಿಸ್ತಾರೆ. ಏನು ಹಾಡಿ ಹೋಗ್ತಾರೆ? ಆಸ್ ಅ ಹೋಮ್ ಮಿನಿಸ್ಟರ್ ಇಟ್ ಇಸ್ ಡ್ಯೂಟಿ. ಬಾಲ ಬಿಚ್ಚಿದ್ರೆ ಕಾನೂನನ್ನು, ಬಿಕಾಸ್ ಇಟ್ ವಾಸ್ ಅ ನ್ಯಾಷನಲ್ ಲೆವೆಲ್ ಫಂಕ್ಷನ್ ಆ್ಯಂಡ್ ಇನ್ ಶಿವಾಜಿನಗರ್. ಆಮೇಲೆ ನಮ್ಮ ಆಚರಣೆ, ನಮ್ಮ ಸಂಸ್ಕಾರ ಎಲ್ಲ BJPಯಿಂದ ಕಲಿಬೇಕು. ಅದು ಬೇಡ ಸರ್. ಇಂಥ ಸಂಸ್ಕಾರಗಳು ಕಲಿಸಂಗಿದ್ರೆ ನನಗೆ ಬೇಡ. ನಮಗೆ ಬಸವ ತತ್ವನೇ ಸರಿ ಇದೆ ನಮಗೆ. ಸರ್, ಈಗ RSS ಚರ್ಚೆಗೆ ಬರ್ತಾ ಇಲ್ಲ ನಿಮ್ಮ ಒಟ್ಟಾರೆ ವಿಚಾರದಲ್ಲಿ? ಎಲ್ಲೂ ಅವರು ಬರೋದಿಲ್ಲ ಸರ್. ಹೇಡಿಗಳು, ಈ BJP ಹೇಡಿಗಳು ಅಂತೀರಾ? ಬಟ್ ಯಾರು ಈಗ ವೈಸ್ BJP ಇವಾಗಿಂದಲ್ಲ, ಮುಂಚೆಯಿಂದನೂ ಸರ್. ಸರ್, ಈಗ ನೋಡಿ, ವಿಚಾರ ಇರೋದು RSSಗೆ ಸಂಬಂಧಪಟ್ಟಂತೆ. RSS ಶಾಖೆ ಈ ಕವಾಯತು ಅವು ಇವೆಲ್ಲ ಮಾಡಬಾರ್ದು ಅಂತ BJPಯವರ ನಾಯಕರೆಲ್ಲ ಚರ್ಚೆಗೆ ಬರ್ತಾ ಇದ್ದಾರೆ. ನೀವು ಯಾಕೆ RSS ಅವ್ರನ್ನೇ ನೋಡಿ ಸರ್ ಉದ್ದೇಶಿಸಿ ಮಾತಾಡಬಾರ್ದು ಅಥವಾ ಚರ್ಚೆ ಮಾಡಬಾರ್ದು? ನಾನೇ ಹೇಳಿದ್ದೀರಲ್ಲ, ಈಗ ಯಾರೂ ಬರೋದಿಲ್ಲ ಸರ್. ನೀವು ನೋಡಿ, ಮುಂಚೆಯಿಂದಾನು ಅವರ ಪ್ರೇರಣೆಯಿಂದ ಬೇರೆಯವ್ರಿಗೆ ಬಿಡ್ತಾರೆ. ಈಗ ಗೌರಿ ಲಂಕೇಶ್ ಕೇಸ್ನಲ್ಲಿ ಯಾವ ವರ್ಗದ ಜನ ಜೈಲಲ್ಲಿದ್ದಾರೆ ಸರ್? 18-20 ಜನ ಇರಬೇಕು. ಎಲ್ಲ ಬಡವರಲ್ವ ಸರ್? ಎಲ್ಲ ಹಿಂದುಳಿದ ವರ್ಗದವರಲ್ಲ ಸರ್? ಎಲ್ಲ ಹಿಂದುಳಿದ ವರ್ಗದವರು. ಯಾರು ಸರ್ ಬ್ರೈನ್ ವಾಶ್ ಮಾಡಿರ್ಬೋದು ಅವರಿಗೆ? ಒಂದು ಸನಾತನ ಸಂಸ್ಥೆ ಅಂತ ಒಂದಿತ್ತು, ಆ ಸನಾತನ ಸಂಸ್ಥೆ ಎಲ್ಲಿ ತರಬೇತಾದವರು ಅಂತೇಳಿ ಮಾಹಿತಿ. ಮತ್ತು ಅದು ಅವರು ಉತ್ತರ ಕೊಡಬೇಕಲ್ಲ ಸರ್. ನಾನು ಹಿಂಗೆ ಉತ್ತರ ಕೊಡೋಕ್ಕಾಗುತ್ತೆ ಅದಕ್ಕೆ? ಈಗ ನನ್ನ ಪ್ರಶ್ನೆ ಇರೋದು ಅವ್ರ ಲೀಡರ್ಶಿಪ್ಪಿಗೆ, ಉತ್ತರ ಕೊಡ್ತಾ ಇರೋದು BJPಯವರು. BJPಯವರು ಉತ್ತರ ಕೊಟ್ಟಿಲ್ಲ ಅಂದರೆ ಅವರಿಗೆ ಪ್ರಮೋಷನ್ ಹಿಂಗೆ ಸಿಗ್ತದೆ? ನನಗೆ ಬೈದಿಲ್ಲ, ಖರ್ಗೆ ಸಾಹೇಬ್ರಿಗೆ ಬೈದಿಲ್ಲ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಬೈದಿಲ್ಲ, ರಾಹುಲ್ ಗಾಂಧಿ ಅವ್ರಿಗೆ ಬೈದಿಲ್ಲ ಅಂದರೆ ಅವ್ರಿಗೆ ಪ್ರಮೋಷನ್ ಹೆಂಗೆ ಸಿಗುತ್ತೆ? ಈ ಪ್ರಶ್ನೆಗಳು ನಾನು
ಬರೇ ಶೋಕಿ ಕೇಳ್ತಾ ಇದ್ದೀನಿ, ಬರೇ ಮೀಡಿಯಾ ಮುಂದೆ ಕೇಳ್ತಾ ಇದ್ದೀನಿ ಅಂತ ಅವರು ಹೇಳ್ತಾರೆ. ಈ ಸದನದಲ್ಲೂ ಕೇಳಿದ್ದೀನಲ್ಲ ಸರ್, ಸದನದಲ್ಲಿ ಆನ್ ರೆಕಾರ್ಡ್ ಅವ್ರ ಇತಿಹಾಸವನ್ನು ಪ್ರಶ್ನೆ ಮಾಡಿದ್ದೀನಿ. ಸಿ ಟಿ ರವಿ ಯಾರೋ ಇನ್ನೊಬ್ರು ಯಾರೋ ಹೇಳ್ತಾರೆ ವೇದಿಕೆ ನಾನು ಬರ್ತೀನಿ, ಚರ್ಚೆಗೆ ಬರ್ತೀನಿ. ಅರೆ ಚರ್ಚೆಗೆ ಬಂದಾಗ ಎಲ್ಲಿ ಉತ್ತರ ಕೊಟ್ರಿ ನೀವು? ಸದನದಲ್ಲಿ ನಾನು ಕೇಳಿದೆ, ವೀರ್ ಸಾವರ್ಕರ್ಗೆ ವೀರ್ ಟೈಟ್ಲ್ ಹೆಂಗೆ ಬಂತು, ಬಿರುದು ಯಾರು ಕೊಟ್ಟರು, ಸಾವರ್ಕರ್ಗೆ ಬ್ರಿಟಿಷರು ಪೆನ್ಷನ್ ಕೊಡ್ತಾ ಇದ್ರಾ ಇಲ್ಲ, 50 ವರ್ಷ ನೀವು ಯಾಕೆ ಧ್ವಜ ಹಾರಿಸಿಲ್ಲ, ನೀವು ಯಾಕೆ ಸಂವಿಧಾನವನ್ನು ಭೇಟಿ ಮನುಸ್ಮೃತಿಯನ್ನು ನೀವು ಅಡಾಪ್ಟ್ ಮಾಡ್ಕೋಬೇಕು ಅಂತ ನೀವು ಹೇಳಿದ್ರಿ. ಸದನದಲ್ಲಿ ಕೇಳಿದ್ದೀನಿ ಸರ್, ಇದು ಐ ಆಮ್ ನಾಟ್ ರೆಕಾರ್ಡೆಡ್, ಇಟ್ಸ್ ಆನ್ ರೆಕಾರ್ಡ್. ನೀವು ಹೇಳಿ ಅಂತಾರೆ ಬಿ ಜೆ ಪಿಯವರು. ಸಾವರ್ಕರ್ ಅವರು ಅಂಬೇಡ್ಕರ್ ಅವರಿಗೆ ಎಲೆಕ್ಷನ್ನಲ್ಲಿ ಸೋಲಿಸುವ ಸಂಚು ಮಾಡಿಲ್ಲ ಅಂತ ಪ್ರಶ್ನೆ ಬಂತು, ತಮ್ಮ ನೆನಪಿರ್ಬೋದು. ಇಲ್ಲ ಇದು ಸುಳ್ಳು ಅಂತ ಹೇಳಿದ್ರು. ದಾಖಲೆಗಳು ಸೃಷ್ಟಿ ಮಾಡಿದೆ, ದಾಖಲೆಗಳನ್ನು ಕೂಡ ನಿಜವಂತ ಸೃಷ್ಟಿ ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮೇಲ್ಮನೆ ಸದಸ್ಯರ ವಿರೋಧ ಪಕ್ಷದ ಸದಸ್ಯರು ಹೇಳಿದ್ರು. ತೋರಿಸಿದೆ, ರಾಜೀನಾಮೆ ಕೊಟ್ಟರ ಸರ್. ವಾಟ್ ಡಿಬೇಟ್ ವಾಂಟ್ ಟು ಡೂ? ಐ ಹ್ಯಾವ್ ಆಸ್ಕ್ಡ್ ದೀಸ್ ಕ್ವೆಶ್ಚನ್ಸ್ ಇನ್ ದ ಫ್ಲೋರ್ ಆಫ್ ದ ಹೌಸ್. ಸರ್ ನಾನು ಅದಕ್ಕೆ ಹೇಳ್ತೀನಿ, ಈ ಬಿ ಜೆ ಪಿಯವರು ಸರಿಯಾದ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇಲ್ಲ, ತಪ್ಪಿಸ್ಕೋತಾರೆ ಅಂತ ಇಟ್ಕೊಳ್ಳೋಣ. RSS ಅವ್ರನ್ನೇ ನೇರವಾಗಿ ಸಂಪರ್ಕ ಮಾಡ್ಬಿಡ್ಬೋದಲ್ವಾ ಡಿಬೇಟ್ಗೆ? ಇಲ್ಲ, ಈಗ ಯಾವಾಗ ಬಂದಿದ್ದಾರೆ ಮುಂದೆ ಹೇಳಿ? ಅವ್ರು ಬಂದರೆ ಚರ್ಚೆಗೆ ರೆಡಿ ಇದ್ದೀರಾ? ಯಾವುದು ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಸರ್. ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಕರ್ನಾಟಕ ಸರ್ಕಾರದಲ್ಲಿ ಕೆಲವು 3-4 ಜನ ಬಚ್ಚಲ್ಬಾಯಿ ಮಂತ್ರಿಗಳಿದ್ದಾರೆ ಅಂತ. ಪ್ರಶ್ನೆ ಕೇಳಿದ್ರು, ಬಚ್ಚಲ್ಬಾಯಿ ಆಗಿಬಿಟ್ರ ಮಂತ್ರಿಗಳು? ಉತ್ತರ ಕೊಡಿ. ನೀವು ಹೇಳಿದ್ರಲ್ಲ ಸರ್, ಇವರು ಆಲೋಚನೆ ಭಾಳ ಪ್ಯೂರ್ ಇದೆ, ಸ್ಪಷ್ಟವಾಗಿದೆ ಅಂತ. ಕೇಳ್ತಾ ಇರೋ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರ ಕೊಟ್ಬಿಟ್ಟೆ ಮುಗಿದೋಯ್ತಲ್ಲ. ಬಚ್ಚಲ್ಬಾಯಿಗಳು ಬಂದಾಗ್ತವಲ್ಲ. ನೇರವಾದ ಪ್ರಶ್ನೆಗೆ ನೇರವಾದಂಥ ಉತ್ತರ. ಮೇಲಿನವರನ್ನ ಮೆಚ್ಚಿಸ್ಲಿಕ್ಕೆ CM ಪೋಸ್ಟ್ ಖಾಲಿ ಆಗ್ತಾ ಇದೆ, ಇವರು ಟವಲ್ ಆಗ್ತಾ ಇದ್ದಾರೆ, ನೀವು ಮೇಲಿನವ್ರನ್ನ ಮೆಚ್ಚಿಸಿ ಮೇಲಿನವ್ರನ್ನ ಮೆಚ್ಚಿಸಿ. ಆಯಿತು ಸರ್, ಅದು ನಾನು ಕರೆಕ್ಟ್ ಅಂತ ಅಂದ್ಕೊಳ್ಳೋಣ. ಉತ್ತರ ಕೊಡಿ ನನಗೆ. ಈಗ BJP ಅವ್ರ ಎಲ್ಲ ಅಕ್ಯೂಸೇಷನ್ನು ಹೌದು, ಮೇಲಿಗೆ ಓಲೈಕೆ ಮಾಡೋಕ್ಕೆ ಮಾಡ್ತಾ ಇದ್ದೀನಿ, ನಾನು ರಾಹುಲ್ ಗಾಂಧಿ ಅವ್ರಿಗೆ ಮೆಚ್ಚೋಕ್ಕೆ ಮಾಡ್ತಾ ಇದ್ದೀನಿ. ನನಗೆ ಉತ್ತರ ಕೊಡಿ ಸ್ವಾಮಿ. ನನ್ನ ಪ್ರಶ್ನೆಗೆ ಉತ್ತರ ಪ್ರಿಯಾಂಕರ್ಗೆ ಪರ್ಸ್ನಲ್ ಅಟ್ಯಾಕ್ ಅಲ್ಲ. ಒಂದು ಸರಿ ಉತ್ತರ ಕೊಟ್ಟರೆ ಮುಗ್ದಿರುತ್ತಲ್ವಾ? ಸರಿ ಸರ್, ಅವ್ರು ಉತ್ತರ ಕೊಡ್ತಾರೋ ಇಲ್ವೋ ಬಿಟ್ಬಿಡೋಣ. ನಾನು ನಿಮ್ಮ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆ ಇದೆ. ರಾಹುಲ್ ಗಾಂಧಿ ಅವರು ಹೇಳಿದರು, ಬಹುಶಃ ಗುಜರಾತ್ನ ಕ್ಯಾಂಪೇನ್ ಟೈಮಲ್ಲೋ ಏನೋ ಹೇಳಿದರು ಅನಿಸುತ್ತೆ, ನಮ್ಮ ಪಕ್ಷದಲ್ಲಿ ಯಾರ್ಯಾರು RSSಗೆ ಭಯ ಪಡೋರಿದ್ದೀರಿ ಅಥವಾ RSS ಬಗ್ಗೆ ಒಲವಿರೋರಿದ್ದೀರಿ ಎಲ್ಲ ಬಿಟ್ಟು ಹೋಗಿ ಅಂತ ಹೇಳಿದರು. ಕರ್ನಾಟಕದಲ್ಲೂ ಆ ಥರದವ್ರು ಇದ್ದಾರಾ? ನೋಡಿ, ಯಾರ್ಯಾರು ನಮ್ಮ ಪಕ್ಷದ B.Pharm ತೊಗೊಂಡಿದ್ದಾರೆ ಅವರು ನಮ್ಮ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿದ್ದಾರೆ, ಅದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. B.Pharm ಸಿಗದೇ ಇರೋರು ಎಷ್ಟೋ ಜನ ಬಿಟ್ಟು ಹೋಗಿರ್ತಾರೆ. ನಮ್ಮ ಪಕ್ಷದಲ್ಲಿ ಇರೋರು ನಮ್ಮ ತತ್ವ ಸಿದ್ಧಾಂತಕ್ಕೆ, ಬುದ್ಧ ಬಸವ ಅಂಬೇಡ್ಕರ್ ಅವರ ಸಿದ್ಧಾಂತಕ್ಕೆ ಬದ್ಧರಿದ್ದಾರೆ. ಸರ್, ಕಾಂಗ್ರೆಸ್ ಪಕ್ಷದ ಪರವಾಗಿ ಕ್ಯಾಂಪೇನ್ ಮಾಡಿದಂಥವರು ಹಲವಾರು ಸೋಷಿಯಲ್ ಆ್ಯಕ್ಟಿವಿಸ್ಟ್ಗಳು, ಇಂಡಿವಿಜುವಲ್ಗಳು, ಸಂಘ ಸಂಸ್ಥೆಗಳು ಕೂಡ ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷಗಳ ಕಾಲ ಇದನ್ನು ನಿಯಂತ್ರಣ ಮಾಡದೇ ಇರೋದ್ರಿಂದ ಈಗೇನು ತಮ್ಮಂಥ ಒಬ್ಬರು ಪ್ರಭಾವಿ ಸಚಿವರ ಮೇಲೆ ಈ ರೀತಿ ಅಟ್ಯಾಕ್ ನಡೆಯುತ್ತೆ ಸೋಷಿಯಲ್ ಮೀಡಿಯಾ ಮೂಲಕ, ಕೊಲೆ ಬೆದರಿಕೆಗಳು, ಅವ್ರನ್ನ ಪ್ರಶ್ನೆ ಮಾಡಿದಂಥ, ಟೀಕೆ ಮಾಡಿದಂಥವರ ಭಯಂಕರವಾಗಿ ನಡೆಸ್ಕೋತಾ ಇದ್ದಾರೆ. ಇದು ಉದ್ದಕ್ಕೂ ನಡ್ಕೊಂಡು ಬಂದಿದೆ. ಈ ಪಕ್ಷ ಅಧಿಕಾರದಲ್ಲಿರುವಾಗ ಇದು ಸರಿಯಾದ ಕ್ರಮ ತಗೊಳ್ಳಿಲ್ಲ, ಅದರ ಪ್ರತಿಫಲ ಅಥವಾ ಅದರ ಮುಂದುವರೆದ ರೂಪ ಅನ್ನೋ ಒಂದು ಮಾತಿದೆ. ಇಲ್ಲ ಅಂಥದ್ದು ನೋಡಿ, ನೀವು ಸರಿಯಾದ ಕ್ರಮ ತಗೊಂಡಿದ್ರೆ ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಅಂತ ಸಾಮಾಜಿಕ ವಲಯದಲ್ಲಿ ಚರ್ಚೆ ಏನಾಗಿದೆ. 100 ವರ್ಷದಿಂದ ಈ ಆಲೋಚನೆಗಳು ಬಿಟ್ಬಿಟ್ಟಿದೆ. ಒಮ್ಮೆಲೆ ನಾವು ಕಿತ್ತಕ್ಕಾಗಲ್ಲ. ಈಗ ನೀವು ಹೇಳಿದ್ರಲ್ಲ, ನಾವು ಧ್ವನಿ ಎತ್ತ ಮೇಲೆ ಎಲ್ಲರೂ ಸ್ಲೋವಾಗಿ ಮಾತಾಡ್ತಾ ಇಲ್ಲ. ಈಗ ಇಟ್ಸ್ ಜಸ್ಟ್ ಮ್ಯಾಟ್ರ್ ಆಫ್ ಟೈಮ್ ಸರ್. ನಾನು ಕೇಳಿರೋ ಪ್ರಶ್ನೆ ನಾಳೆ BJP ಕಾರ್ಯಕರ್ತರು ಕೇಳ್ತಾರೆ. ಇವತ್ತಿಲ್ಲ, ನಾಳೆ ಇಲ್ಲ, ನಾಡಿದಿರ್ಬೋದು. BJP ಕಾರ್ಯಕರ್ತರು, ಅಣ್ಣ ಧರ್ಮರಕ್ಷಣೆಗೆ ನಿಮ್ಮ ಮಗ ಬರ್ತಾ ಇಲ್ಲ ಅಲ್ಲ ಅಣ್ಣ, ಯಾಕೆ ಬರ್ತಾ ಇಲ್ಲ, ಕರ್ಸ್ಕೊಂಡು ಬನ್ನಿ ಅಣ್ಣ ಅಂತಾರೆ. ನಡೆ ಒಂದು ನುಡಿ ಒಂದು ರೀತಿಯದ್ದು ನಡೆಯಲ್ಲ ಅಂತೀರಿ. ನೀವು ನೋಡಿಬಿಡಿ, ಪ್ರಿಯಾಂಕರ್ಗೆ ಮಗ ಏನು ಮಾಡ್ತಾನೆ, ಪ್ರಿಯಾಂಕರ್ಗೆ ಏನು ನುಡಿತಾನೆ ನಡೀತಾನೆ. BJP ಲೀಡರ್ಸ್ ಅವ್ರು ಏನು ನುಡಿತಾರೆ, ಅವ್ರ ಮಕ್ಕಳು ಏನು ಮಾಡ್ತಾರೆ ಅಷ್ಟೇ ನೋಡಿಬಿಡಿ ಸರ್. ಇದು ರಿಲೇಟೆಡ್ ಇನ್ನೊಂದು ಕ್ವಶನ್ ಇದೆ ಸರ್. CM ಸಾಹೇಬ್ರು ಹೇಳಿದ್ರು ಮೊನ್ನೆ, ಯಾರು ಇವರಿಗೆ ಈ ಶಕ್ತಿಗಳಿಗೆ ಪ್ರಿಯಾಂಕರ್ಗೆ ಅವರು ಎದುರೋದಿಲ್ಲ, ನಾನು ಎದುರೋದಿಲ್ಲ ಅಂತ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ. ಪಕ್ಷದಲ್ಲಿ ಉಳಿದವ್ರ ಕತೆ ಏನು? ಈಗ ಸಿದ್ದರಾಮಯ್ಯ ಅವರೇ ಎದುರ್ತಾ ಇಲ್ಲ ಅಂದರೆ ಬೇರೆಯವ್ರು ಹೆದರೋದು ಅವಶ್ಯಕತೆನೇ ಇಲ್ಲ ಅಲ್ಲ ಸರ್ ಅಂತ ನೀವು ಇನ್ಫರೆನ್ಸ್ ಹೇಳ್ತೀರಿ. ಅಂದರೆ ನಾನು ಇದು ಯಾವಾಗ ಇಲ್ಲ, ಇದ್ರ ಬಗ್ಗೆ ಖರ್ಗೆ ಸಾಹೇಬರ ನಿಲುವು ಸ್ಪಷ್ಟವಾಗಿದೆ, ರಾಹುಲ್ ಗಾಂಧಿಯವರ ನಿಲುವು ಸ್ಪಷ್ಟವಾಗಿದೆ, ಸಿದ್ದರಾಮಯ್ಯ ಅವರ ನಿಲುವು ಸ್ಪಷ್ಟವಾಗಿದೆ, DK ಶಿವಕುಮಾರ್ ಅವರ ನಿಲುವು ಸ್ಪಷ್ಟವಾಗಿದೆ. ಈ ಎಲ್ಲ ಇಲ್ಲದೇ ಇರೋರು ಕೂಡ ಇದ್ದಾರೆ ಅಂತ ಅರ್ಥ. ಈಗ ನೋಡಿ, ಸ್ಪಷ್ಟ ತಿಳಿದೇ ಇರ್ಬೋದು, ಎಲ್ಲರಿಗೂ ಎಲ್ಲನೂ ಗೊತ್ತಿದೆ ಅಂತ ಇರೋದಿಲ್ಲ. ಈಗ ಚರ್ಚೆಗೆ ಬಂದಾಗ ನೀವು ಹೇಳ್ದಂಗೆ, ಈಗ BJP ಅವರಿಗೆ ಅವ್ರ ಇತಿಹಾಸ ಗೊತ್ತಿಲ್ಲ ಸರಿಯಾಗಿ, RSS ಇತಿಹಾಸ ಗೊತ್ತಿಲ್ಲ ಸರಿಯಾಗಿ. ಇವತ್ತಿಲ್ಲ ನಾಳೆ ಎಲ್ಲರಿಗೂ ಅರಿವು ಮೂಡ್ತದೆ, ಎಲ್ಲ ಕಡೆ ಇದೆ. ಸ್ವಲ್ಪ ನೀವು ಹೇಳ್ದಂಗೆ ಜನರು ನಮ್ಗೆ ಯಾಕಪ್ಪ ಬೇಕು ಇದು ಅಂತ ಇರ್ತಾರೆ ಅಷ್ಟೇ. ಈಗ ರಾಹುಲ್ ಗಾಂಧಿ ಅವರು ಈ ರೀತಿ ಹೇಳಬೇಕಾದಂಥ ಪ್ರಸಂಗ ಬಂತು ಅಂದರೆ
ನಮ್ಮ ಪಕ್ಷದಲ್ಲಿ ಅವರ ಒಲವಿರೋರು, ಅವರ ಪರವಾದ ಅವ್ರ ಬಗ್ಗೆ ಭಯ ಇರೋರು ಇದ್ದರೆ ಬಿಟ್ಟು ಹೋಗಿ ಅಂತ ಹೇಳಬೇಕಾದ ಸಂದರ್ಭ ಇದೆ ಅಂತಂದರೆ ಕರ್ನಾಟಕಕ್ಕೂ ಅದು ಅನ್ವಯಿಸುತ್ತಾ ಅನ್ನೋದು ಪ್ರಶ್ನೆ. ನೋಡಿ, ಅವರು ಹೇಳಿದ್ದು ಗುಜರಾತ್ ಕಾಂಟೆಕ್ಸ್ನಲ್ಲಿ. ಯಾಕಂದರೆ ಅಲ್ಲಿ ನಿಮ್ಗೆ ಗೊತ್ತಿದೆ ಏನೇನು ನಡೆದಿದೆ. 2025 ವರ್ಷದಿಂದ ನಡ್ಕೊಂಡು ಬಂದಿದೆ. ಇದು ನೀವು ಇಟ್ ಹ್ಯಾಸ್ ಟು ಬಿ ಐಡಿಯಾಲಜಿಕಲಿ ಸ್ಟ್ರಾಂಗ್ ಫಾರ್ ಅಸ್ ಟು ಕಮ್ ಬ್ಯಾಕ್ ದೇರ್. ನಂಬರ್ 1. ನಂಬರ್ 2, ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಐಡಿಯಾಲಜಿಕಲ್ ಬ್ಯಾಟಲ್ ಅಷ್ಟೇ ಅಲ್ಲ ಸರ್. ಇಟ್ಸ್ ದ ಬ್ಯಾಟಲ್ ಟು ಸೇವ್ ದ ಫ್ಯೂಚರ್ ಆಫ್ ಅವರ್ ಯೂತ್. ನಮ್ಮ ಮಕ್ಕಳಿಗೆ ನಾವು ಏನು ಮಾಡಬೇಕು ಸರ್? ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಉದ್ಯೋಗಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ನಮ್ಮ ಸಮಾಜದಲ್ಲಿ ಒಂದು ಪ್ರಬುದ್ಧ ಸಮಾಜ ಕಟ್ಟಬೇಕು. ಪ್ರಬುದ್ಧ ಸಮಾಜ ಇದ್ದರೆ ಸಮೃದ್ಧ ಸಮಾಜ ಆಟೋಮೆಟಿಕ್ ಆಗುತ್ತೆ. ದಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಧರ್ಮರಕ್ಷಣೆ ಬೇಡ. ಧರ್ಮರಕ್ಷಣೆ ಈಗ ಸರ್ 3,000 ವರ್ಷದ ಇತಿಹಾಸ ಇದೆ ಸರ್. 2,500 ವರ್ಷದ ಇತಿಹಾಸ ಬೌದ್ಧ ಧರ್ಮಕ್ಕಿದೆ, ಜೈನ ಧರ್ಮಕ್ಕಿದೆ. ಇವರೆಲ್ಲ ಇದ್ರಾ ಸರ್? ಹುಟ್ಟಿದ್ರ ಅವಾಗ? ಹೆಂಗೆ ಸರ್ ಉಳ್ಕೊಂಡು ಬಂತು? 2,900 ವರ್ಷ ಹೆಂಗೆ ಸರ್ ಉಳ್ಕೊಂಡು ಬಂತು? ಧರ್ಮಕ್ಕೆ ಆ ಶಕ್ತಿ ಇದೆ ಒಳಗಡೆ ಅಂತರ್ಗತ. ಧರ್ಮಕ್ಕೆ ಶಕ್ತಿ ಇದೆ, ಅದಕ್ಕೆ ಎಲ್ಲ ಉಳ್ಕೊಂಡು ಬಂದಿರೋದು. CT ರವಿಯವರು ಇನ್ನೊಂದು ಮಾತು ಹೇಳಿದ್ರು ಸರ್, ತಮಿಳ್ನಾಡಲ್ಲಿ ಏನು ನಮ್ಮ RSS ಶಕ್ತಿ ಇದೆಯೋ ಅದರ 10 ಪಟ್ಟು ಶಕ್ತಿ ನಮಗೆ ಕರ್ನಾಟಕದಲ್ಲಿದೆ, ಮುಟ್ಟಿ ನೋಡೋಣ. ಯಾಕೆ ಮುಟ್ಟಬೇಕು ಸರ್ ಅವರಿಗೆ? ಇಲ್ಲ, ಮುಟ್ಟಿನ ಯಾಕಿದು ಪ್ರಚೋದನೆ ಕೊಡ್ತಾರೆ ಯಾವಾಗಲೂ ಇವರು BJPದವರು? ಮೊನ್ನೆನೂ ಅವ್ರ ಭಾಷಣ ಕೇಳಿದೆ, ತೊಡೆ ಮುರಿಯೋಕ್ಕೂ ರೆಡಿ ಇದ್ದೀವಿ ಅಂತ. ನಾನು ಅದಕ್ಕೆ ಹೇಳಿದೆ, ಆಯಿತು, ತೊಡೆ ಮುರಿಯೋಕ್ಕೆ ರೆಡಿ ಇದ್ದರೆ ಕೊಡಿ, ಗದೆಯನ್ನು ಕೊಡಿ, ಲಾಠಿಯನ್ನು ಕೊಡಿ, ಲಾಂಗನ ಕೊಡಿ, ಮಚ್ಚನ ಕೊಡಿ, ತ್ರಿಶೂಲನ ಕೊಡಿ, ಆದರೆ ನಿಮ್ಮ ಮಕ್ಕಳ ಕೈಲಿ ಕೊಡಿ. ಅವರೇ ಬರಲಿ ನೇರವಾಗಿ. ಅವ್ರು ಬರಲಿ ಸರ್. ಬೇರೆ ಬಡವರಿಗೆ ಯಾಕೆ ಬಂದು ಭಾಷಣ ಹೊಡೆದ್ಬಿಟ್ಟು ಹೋಗೋದಲ್ಲ, ಪ್ರಚೋದನೆ ಮಾಡಿಬಿಟ್ಟು ಹೋಗೋದಲ್ಲ. ಈಗ ಯಾರೇ ಇರ್ಬೋದು, ನಾನಿರ್ಬೋದು, ನೀವಿರ್ಬೋದು, ಬೇರೆಯವ್ರು ಇರ್ಬೋದು, ಒಂದು ಸ್ಥಾನಮಾನ ಇದ್ದಾಗ ಒಂದು 10 ಜನ ನಮ್ಗೆ ನೋಡ್ತಾರೆ, ನಮ್ಮ ಭಾಷಣ ಕೇಳ್ತಾರೆ, ಅದರಿಂದ ಪ್ರೇರಿತರಾಗ್ತಾರೆ ಕೆಲವು ಜನ. ನಾವು ಏನು ಮಾತಾಡ್ತೀವಿ ಇಟ್ಸ್ ಇಂಪಾರ್ಟೆಂಟ್. ನಾವು ಹೊಡಿಲಿಕ್ಕೂ ರೆಡಿ, ಕಡಿಲಿಕ್ಕೂ ರೆಡಿ, ಬಡಿಲಿಕ್ಕೂ ರೆಡಿ ಅಂದರೆ ನಿಮ್ಮ ಮಕ್ಕಳು ಯಾಕೆ ರೆಡಿ ಇಲ್ಲ? ತಮಿಳ್ನಾಡಿಗಿಂತ 10 ಪಟ್ಟು ಶಕ್ತಿ ಜಾಸ್ತಿ. ಮಾಡಿ ನೋಡಿ ತಗೊಳ್ಳಿ, ಲಾಂಗು ಮಚ್ಚು ಇದು ತಗೊಂಡು ಓಡಾಡಿ ನೋಡಿ ಏನಾಗುತ್ತೆ. ಏನು ಕಾನೂನು ಇಲ್ವಾ ಇಲ್ಲಿ? ಗೃಹ ಇಲಾಖೆ ಇಲ್ವಾ ಇಲ್ಲಿ? ಸಂವಿಧಾನ ಇಲ್ವಾ ಇಲ್ಲಿ? ಆದರೆ ಈ ಪ್ರಚೋದನೆ, ಈ ಹೆದರಿಕೆ ಬೆದರಿಕೆ ಯಾರಿಗೆ ಕೊಡ್ತಾ ಇದ್ದೀರ ತಾವು? ತಮಿಳ್ನಾಡಿನಲ್ಲಿರ್ಬೋದು, UPನಲ್ಲಿರ್ಬೋದು ಸರ್. ನಮ್ಮ ದೇಶ ಸ್ವತಂತ್ರ, ಇವ್ರ ಮಾತು ಕೇಳಿ ನಡೆದಿಲ್ಲ ನಮ್ಮ ದೇಶ ಅಥವಾ ನಮ್ಮ ಸಮಾಜಗಳು. ಕೇಶವ ಕೃಪಾ ಸಂಪರ್ಕ ಮಾಡ್ಲಿಕ್ಕೆ ತಯಾರಿದ್ದೀರಾ? ಅದು ಒನ್ ವೇ ಸ್ಟ್ರೀಟ್ ಸರ್. ನೀವು ಏನೇ ಮಾಡಿದ್ರು ಅಲ್ಲಿಂದ ವಾಪಸ್ ಏನೂ ಬರೋದಿಲ್ಲ. ಪ್ರಯತ್ನ ಮಾಡ್ಬೋದಲ್ವ ಸರ್? ಏನಕ್ಕೆ ಸರ್? ವಾಟ್ ಈಸ್ ದ ಕಾಸ್ ಫಾರ್ ಆ್ಯಕ್ಷನ್? ಈಗ ಬಿಗ್ಗೆಸ್ಟ್ ಸ್ಪೋಕ್ಸ್ ಪರ್ಸನ್ ಫಾರ್ ಕೇಶವ ಕೃಪಾ ಆರ್ ದೀಸ್ ಪೀಪಲ್. ಅಲ್ಲನ ಪಾಠ ಕಲ್ತ್ಕೊಂಡು ಬಂದು ಇಲ್ಲಿ ನಮ್ಗೆ ಹೇಳಬೇಕು ಅಥವಾ ಅವರನ್ನ ಬರಬೇಕು. ಈಗ ನಾನು ಎಲ್ಲ ಅಂತ ಹುಡ್ಕೊಂಡು ಹೋಗ್ಲಿ ಇವರಿಗೆಲ್ಲರಿಗೂ, ಈ ಸಾಧು ಸಂತರಿಗೆ? ಅವ್ರಿಗೆ ಅಡ್ರೆಸ್ಸೇ ಇಲ್ಲ ಅಂತಾರೆ. ನನಗೆ ಅಡ್ರೆಸ್ ಇದೆ, ಬರಲಿ. ನನಗೆ ಗೊತ್ತಿಲ್ಲ ಅವ್ರಿಗೆ ಅಡ್ರೆಸ್ ಇದೆಯೋ ಬಿಡ್ತೀವೋ ನನಗೆ ಗೊತ್ತಿಲ್ಲ. ಬಟ್ ವೆನ್ ಎವರ್ ದೇ ವಾಂಟ್ ಟು ಬಂದು ಹೇಳಿ ಡಿಸ್ಕಸ್ ಬರಲಿ ಸರ್. ನನಗೆ ಕಲೀಲಿಕ್ಕೆ ಭಾಳ ಆಸಕ್ತಿ ಇದೆ. ಸೊ ಅವ್ರು ಬಂದು ನೋಡಿ, ನಾವು ಈ ರೀತಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದೀವಿ, ರಾಷ್ಟ್ರ ಪ್ರೇಮ ದೇಶ ಪ್ರೇಮದ ಕೆಲಸ ಮಾಡ್ತಾ ಇದ್ದೀವಿ, ನಮಗೆ ಅವಕಾಶ ಕೊಡಿ, ನೀವು ಯಾಕೆ ನಮಗೆ ವಿರುದ್ಧ ಮಾಡ್ತೀರಿ ಅಂತ. ವಿರುದ್ಧ ಯಾವ ವ್ಯಕ್ತಿ ವಿರುದ್ಧ ಇಲ್ಲ ಸರ್, ವಿಚಾರದ ವಿರುದ್ಧ ಇದ್ದೀನಿ. ಹಾಕ್ಲಿ, ಅವ್ರದ್ದು ವೆಬ್ಸೈಟ್ ಇದೆ, ಅದು ಇದೆ, ಇದು ಇದೆ, ಎಡಿಟೋರಿಯಲ್ ಬರೀತಾರಲ್ಲ, ಬರೀಲಿ, ಓದ್ತೀವಿ, ಅದಕ್ಕೇನಿದೆ. ಕೋರ್ಟ್ ಕೂಡ ಹೋಗಿ ತಯಾರಿದ್ದೀವಿ, ಹೋಗಲಿ ಅಂತ ಹೇಳಿದರೆ ನೀವು ಎದುರಿಸಕ್ಕೆ ತಯಾರಿದ್ದೀರಿ. ನಾವು ಏನು ತಪ್ಪು ಮಾಡಿದ್ವಿ ಅಂತ ಎದುರಿಸಬೇಕು? ಕೋರ್ಟ್ ಏನಕ್ಕೆ ಹೋಗ್ತಾರೆ? ವಾಟ್ ಇಸ್ ದ ಕಾಸ್ ಆಫ್ ಆ್ಯಕ್ಷನ್? ಸರ್, ನಾವು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತೀವಿ, ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಸರ್ ಅವರು ಇದಕ್ಕೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೂ ಹೋಗ್ಲಿ, ಬಟ್ ಆನ್ ವಾಟ್ ಗ್ರೌಂಡ್ಸ್? 3 ಸಾರಿ ನೀವು ನಿಷೇಧ ಮಾಡಲಿಕ್ಕೆ ಪ್ರಯತ್ನ ಮಾಡಿದಿರಿ, ಫೇಲ್ ಆಗಿದ್ದೀರಿ. ನೆಹರು ಫೇಲ್ ಆದರು, ಇಂದಿರಾ ಗಾಂಧಿ ಫೇಲ್ ಆದರು, ರಾಜೀವ್ ಗಾಂಧಿ ಫೇಲ್ ಆದರು. ಈಗ ಇವರಿಂದ ರಾಜೀವ್ ಗಾಂಧಿಯ ಮಗಳ ಹೆಸರಿಟ್ಕೊಂಡ್ರು ಇವರಿಂದ ಸಾಧ್ಯನಾ ಅಂತ ಒಬ್ಬರು ಪ್ರಶ್ನೆ ಕೇಳಿದರು. ಇದನ್ನೇ ಅವ್ರು ಹೇಳೋದು, ಇತಿಹಾಸವನ್ನು ತಿರ್ಚೋದು ಅವ್ರ ಹತ್ರ ಕಲಿಬೇಕು. ಬ್ಯಾನ್ ಆದಾಗ ಸರ್ದಾರ್ ಪಟೇಲ್ ಅವ್ರ ತಾನೇ ಮೊದಲು ಬ್ಯಾನ್ ಮಾಡಿದ್ದು. ಅದಾದಮೇಲೆ ಇವ್ರು ಹೋಗಿ ಸರ್ದಾರ್ ಪಟೇಲ್ ಅವ್ರ ಕೈಕಾಲು ಹಿಡ್ದಿಲ್ವಾ? ಏನಂತ ಕೈಕಾಲು ಹಿಡಿದ್ರು ಗೊತ್ತಾ ಸರ್ ತಮಗೆ? ಇದು ಅಗೇನ್ ಇತಿಹಾಸದಲ್ಲಿದೆ, ಅವ್ರ ಇತಿಹಾಸದಲ್ಲಿರೋದು. ನಾವು ನಮ್ಮ ಏನು ಅಲಿಜಿಯನ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ಕರ್ತವ್ಯ ಇನ್ನು ಮುಂದೆ ನಮ್ಮ ದೇಶದ ಸಂವಿಧಾನಕ್ಕೆ, ರಾಷ್ಟ್ರಧ್ವಜಕ್ಕೆ ಇದೆ ಅಂತ ನಾವು ಒಪ್ತೀವಿ. ನಾವು ಯಾವುದೇ ರೀತಿಯಾದಂಥ ರಾಜಕೀಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಹಿಂಬರ ಕೊಟ್ಟ ಮೇಲೆ ಬ್ಯಾನನ್ನು ಲಿಫ್ಟ್ ಮಾಡಿದ್ರು. ಸ್ವಲ್ಪ ದೊಡ್ಡ ಮಜ್ ಮಾಡಿದ್ರು ಪಟೇಲ್ ಅವರು, ಮಾಡಬಾರ್ದಾಗಿತ್ತು. ಅದಾದಮೇಲೆ ಇಂದಿರಾ ಗಾಂಧಿ ಅವರು ಕೂಡ ಬ್ಯಾನ್ ಮಾಡಿದ್ರು. ಅದಾದಮೇಲೆ ಕೂಡ ಇವರು ಸಪೋರ್ಟ್ ಮಾಡಿದ್ರು ಎಮರ್ಜೆನ್ಸಿಗೆ. ನೀವು ಇದು ನಾನು ಹೇಳ್ತಾ ಇದ್ದೀನಿ ಅಂತ ಕೇಳೋಕೆ ಹೋಗ್ಬಿಡಿ ಸರ್. ದಯವಿಟ್ಟು ಅವ್ರ ಆರ್ಗನೈಸರ್ ಮ್ಯಾಗ್ಝಿನ್ಸ್ ತರಿಸಿ ಓದ್ಬಿಡಿ, ಎಡಿಟೋರಿಯಲ್ಸ್ ಓದ್ಬಿಡಿ. ಇವ್ರು ಸುಮ್ಮನೆ ನಾನು ಹೇಳಿಲ್ಲ, ಇವ್ರು ವಾಟ್ಸಪ್ಪಲ್ಲಿ ನೋಡ್ಕೊಂಡು ಅವ್ರ ಅಪ್ಪನ ಕೈಲಾಗಿಲ್ಲ, ಅವ್ರ ಮುತ್ತಾತನ ಕೈಲಾಗಿಲ್ಲ, ಅದು ಹೇಳೋದು ಭಾಳ ಈಸಿ. ಹೆಂಗೆ ಕೈಕಾಲು ಬಿದ್ದಿತ್ತಂತ ಹೇಳೋದಿಲ್ಲ ನಿಮಗೆ. ಆ್ಯಂಡ್ ನಾವು ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಬ್ಯಾನಿಂಗ್ RSS. ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ದ ಫ್ಯೂಚರ್ ಆಫ್ ಅವರ್ ಚಿಲ್ಡ್ರನ್, society, children, youth, and anybody, any ideology
ದಟ್ ಈಸ್ ಅಗೇನ್ಸ್ಟ್ ದೇರ್ ಪ್ರೋಗ್ರೆಸ್, ಐ ಆಮ್ ಅಗೇನ್ಸ್ಟ್ ಇಟ್. ಯಾರೇ ಇರ್ಬೋದು, ಅದು RSS ಇರ್ಬೋದು, ತಾಲಿಬಾನ್ ಇರ್ಬೋದು, PFI ಇರ್ಬೋದು, ಐ ಡೋಂಟ್ ಕೇರ್. ಐ ಆಮ್ ಮಾರಲಿ ಬೌಂಡ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲಿ ಬೌಂಡ್ ಟು ಬಿ ಅಗೇನ್ಸ್ಟ್ ಇಟ್. ಒಂದು ವೇಳೆ RSS ಅವರು ಬಂದು ತಮ್ಮನ್ನು ಸಂಪರ್ಕ ಮಾಡಿ, ಅದರ ಪದಾಧಿಕಾರಿಗಳು ಯಾರಿದ್ದಾರೋ ನನಗೆ ಗೊತ್ತಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ ಸರ್, ಪಬ್ಲಿಕ್ಲಿ ಇಟ್ಸ್ ನಾಟ್ ಅವೈಲೇಬಲ್. ಸೊ ಎನಿವೆ, ಅವರೇನಾದರೂ ಬಂದು ತಮ್ಮನ್ನು ಕೇಳಿಕೊಂಡು ಹೇಗೆ ಪಟೇಲ್ರ ಹತ್ರ ನೆಹರು ಹತ್ರ ಹೋದರು ಆ ರೀತಿಯಲ್ಲಿ ಒಂದು ವೇಳೆ ನಿಮ್ಮನ್ನು ಸಂಪರ್ಕ ಮಾಡಿ, ನಾವು ಒಳ್ಳೆಯ ರೀತಿಯ ಚಟುವಟಿಕೆ ನಡೀತೀವಿ, ಸದುದ್ದೇಶದ, ರಾಷ್ಟ್ರ ಪ್ರೇಮದ, ದೇಶ ಪ್ರೇಮದ ವಿಚಾರಗಳನ್ನ ನಾವು ಪ್ರಚಾರ ಮಾಡ್ತೀವಿ ಅಂತ ನೀವು ಕೇಳಿಕೊಂಡ್ರೆ ನೀವು ಏನು ಮಾಡ್ತೀರಿ? ನನ್ನ ಕೈಲಿ ಇಲ್ಲ ಸರ್, ಸದ್ಯಕ್ಕೆ ನನಗೆ ಆ ಅಧಿಕಾರ ಇಲ್ಲ. ಈಗ ಅಂದರೆ ಈ ಚಟುವಟಿಕೆಗಳಿಗೆ ನನ್ನ ಪ್ರಕಾರ ನೋಡಿ ಸರ್, ನನ್ನ ಪ್ರಕಾರ ಅವರ ಹೆಗ್ಡೆವಾರ್ ಅವ್ರು ಬರೆದಿರೋ ಪುಸ್ತಕ ಓದಿದ್ದೀನಿ, ಸಾವರ್ಕರ್ ಅವ್ರು ಬರೆದಿರುವಂಥ ಲೇಖನಗಳನ್ನು ಓದಿದ್ದೀನಿ, ಆರ್ಗನೈಸರ್ನಲ್ಲಿ ಬರೆದಿರುವಂಥ ಎಡಿಟೋರಿಯಲ್ಗಳನ್ನು ಓದಿದ್ದೀನಿ. ಐ ಹ್ಯಾವ್ ಎನ್ ಒಪಿನಿಯನ್ ಅಬೌಟ್ ದಟ್ ಆ್ಯಂಡ್ ಐ ಆಮ್ ಅಗೇನ್ಸ್ಟ್ ದಟ್. ಇಟ್ ಈಸ್ ನಾಟ್ ರಿಟನ್ ಬೈ, ನೀವು ಅವ್ರ ಪರವಾಗಿ ಬರೆದಿಲ್ಲ, ಅವರೇ ಬರೆದಿರೋದು, ಖುದ್ದಾಗಿ ಸಾವರ್ಕರ್ ಅವರೇ ಬರೆದಿರೋದು, ಖುದ್ದಾಗಿ ಹೆಗ್ಡೆವಾರ್ ಅವರೇ ಬರೆದಿರೋದು, ಗೋವಲ್ಕರ್ ಅವರೇ ಬರೆದಿರೋದು. ಆ ವಿಚಾರಧಾರೆಯಲ್ಲಿ ಅವಕಾಶ ಇಲ್ಲ ಅಂತ ಗೊತ್ತಿದೆ. RSSನ ಪಾಲಿಸಿ ಪೇಪರು ಅಥವಾ ಮ್ಯಾನಿಫೆಸ್ಟೋ ಅಂತ ಅನ್ನೋದನ್ನೆಲ್ಲಾದರೂ ನೋಡಿದ್ದೀರಾ? ಅಲ್ಲ, ನೀವು ಹೇಳಿದ್ದೀನಿ ಅವ್ರು ಮ್ಯಾನಿಫೆಸ್ಟೋ ಪಾಲಿಸಿ ಪೇಪರ್ ಅಂತ ಏನಾದರೂ ಮ್ಯಾನಿಫೆಸ್ಟೋ ಮಾಡಿದ್ರಲ್ಲ ಸರ್, ಹಿಂದುತ್ವದ ಮ್ಯಾನಿಫೆಸ್ಟೋ ಅವರೇ ಮಾಡಿದ್ದಲ್ಲ ಸಾವರ್ಕರ್ ಅವರೇ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಅದರಲ್ಲಿ ಏನೇನಿದೆ ಸ್ವಲ್ಪ BJP ನಾಯಕರಿಗೆ ಕೇಳ್ಕೊಂಡ್ಬಿಡಿ. ಹಿಂದುತ್ವ ವಿಲ್ ನಾಟ್ ಸ್ಟ್ಯಾಂಡ್ ಆನ್ ದ ಮೀಕ್ ಲೆಗ್ಸ್ ಆಫ್ ಅ ಕೌ. ಅಂದರೆ ಹಿಂದುತ್ವ ಏನಿದೆ ಅದು ಗೋಮಾತೆ ಅವರ 4 ಕಾಲಿನಲ್ಲಿ ನಿಲ್ಲಕ್ಕಾಗೋದಿಲ್ಲ. ಗೋಮಾತೆಗೆ ಆ ಶಕ್ತಿ ಇಲ್ಲ, ಯಾಕಂದರೆ 33 ಕೋಟಿ ದೇವರನ್ನು ನೀವು ಅದ್ರ ಹೊಟ್ಟೆನಲ್ಲಿ ತುರುಕಿದ್ದೀರಾ. ಹಿಂದುತ್ವ ಏನಿದೆ ಅದಕ್ಕೆ ಇಂಥ ಗೋಮುಖ ಬೇಡ, ನಮ್ಮ ಲಾಂಛನ ಇರ್ಬೋದು, ನಮ್ಮ ಮ್ಯಾಸ್ಕಾಟ್ ಇರ್ಬೋದು, ನಮ್ಮ ಸಿಂಬಲ್ ಇರ್ಬೋದು, ಉಗ್ರ ನರಸಿಂಹ ಇರಬೇಕು. ಯೂಸ್ ದ ಕೌ ಆ್ಯಸ್ ದ ಯೂಸ್ ಇನ್ ಯುರೋಪ್ ಆ್ಯಂಡ್ ಅಮೇರಿಕಾ ಫಾರ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಾರೆ ಸರ್. ಗೊತ್ತಾ ಇವರಿಗೆ? ಫೈನಲಿ ಈ ವಿವಾದ ಸದ್ಯಕ್ಕೆ ಮುಗಿಯೋ ಥರ ಕಾಣ್ತಾ ಇಲ್ಲ. ವಿವಾದನೇ ಇಲ್ಲ ಸರ್, ಕಾನೂನನ್ನು ಪಾಲನೆ ಮೀಡಿಯಾಗಳಲ್ಲಿ ಸರ್ ಇದು ರಾಷ್ಟ್ರೀಯ ಸಮಸ್ಯೆ ಲೆವೆಲಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಎಲ್ಲ ಚಾನಲ್ಗಳು ಇಟ್ಕೊಂಡು ಕೂತಿದ್ದಾರೆ ಸರ್. ಅದನ್ನ ಈಗ ಅದು ಆ ಚಾನೆಲ್ ವಿವೇಚನೆಗೆ ಬಿಟ್ಟಿದ್ದು ನಾನೇನು ಮಾಡೋಕ್ಕಾಗಲ್ಲ. ನಾವೇನು ಹೇಳ್ತಾ ಇರೋದು, ಒಂದು ರೂಲ್ಸ್ ತರ್ತೀವಿ, ಗೌರ್ಮೆಂಟ್ ಆರ್ಡರ್ ತರ್ತೀವಿ, ಅದು ನಿಮ್ಗೆ ಎಷ್ಟು ಅನ್ವಯ ಆಗ್ತದೆ ನನಗೂ ಅಷ್ಟೇ ಅನ್ವಯ ಆಗ್ತದೆ. ಅದು ಯಾವುದೇ ಸಂಘಟನೆಗಳಿರ್ಬೋದು ಅವರಿಗೂ ಅನ್ವಯ ಆಗ್ತದೆ, ರಾಜಕೀಯ ಪಕ್ಷಗಳಿರ್ಬೋದು ಅವರಿಗೂ ಅನ್ವಯ ಆಗ್ತದೆ, ಅಷ್ಟೇ ಅಲ್ವಾ? ವಾಟ್ ಇಸ್ ಕಾಂಪ್ಲಿಕೇಟೆಡ್ ಇನ್ ದಿಸ್? ವೈ ನ್ಯಾಷನಲ್ ಹೆಡ್ಲೈನ್ಸ್ ಆಗಬೇಕಿದು? ಭಾಳ ಸರಳವಾದ ವಿಷಯ ಅಂತೀರ ನೀವು ನಿಮ್ಮ ಪ್ರಕಾರ? ಕಾನೂನು ಪಾಲನೆ ಮಾಡೋದು ಸರಳ ವಿಷಯ ಅಲ್ವಾ? ಕಾನೂನು ಬೇಸ್ಡ್ ಆನ್ ಸರ್ಟನ್ ಪ್ರಿನ್ಸಿಪಲ್ಸು, ಬೇಸ್ಡ್ ಆನ್ ಸರ್ಟನ್ ಆ್ಯಕ್ಟ್ಸನ್ನು ನಾವು ಮಾಡಿದ್ದೀವಿ, ಅದನ್ನು ಪಾಲನೆ ಮಾಡುವಂತ ಅಷ್ಟೇ ಹೇಳ್ತಾ ಇರೋದು. ನಾನು ಕೊಟ್ಟಲ್ಲ ಉದಾಹರಣೆ, 2013ರಲ್ಲಿ ಶೆಟ್ಟರ್ ಅವರು ಒಂದು ನಿಯಮವನ್ನು ಹೊರಡಿಸಿದ್ರು, ಅದು ಪಾಲನೆ ಮಾಡಿ ಅನ್ನೋ ತಪ್ಪ ಸರ್? ಇವರು ಪಾಲನೆ ಮಾಡೋಕ್ಕಾಗೋದಿಲ್ಲ ಅಂತ ಇವ್ರದ್ದು ಸಾರಾಂಶವಾದ ಅವ್ರದ್ದು. ಯಾಕೆ ಅಂತ ಹೇಳಿ ಅಷ್ಟೇ. ಯಾಕೆ ಪಾಲನೆ ಮಾಡೋಕ್ಕಾಗಲ್ಲ? 100 ಜನ ಬಡಗಿ ಹಿಡ್ಕೊಂಡು ಓಡಾಡೋದು ಅವಶ್ಯಕತೆ ಏನಿದೆ? ಯಾರಿಂದ ಭಯ? ಯಾಕೆ? ಆಯಿತು, ಯಾರಿಂದ ಭಯ ಅಂದರೆ ಅದು ಹೇಳಿದ್ರೆ ಆ ಯಾರಿಂದ ಭಯ ಆಗ್ತಾಯಿದೆ ಅವ್ರಿಗಾನ ನಾವು ವಶಕ್ಕೆ ತಗೊಬೋದಲ್ಲ. ಸೊ ಫೈನಲಿ ಒಟ್ಟಾರೆ ವಿವಾದದ ಹಿನ್ನೆಲೆಯಲ್ಲಿ, ನೀವು ವಿವಾದನೇ ಇಲ್ಲ ಅಂತ ಹೇಳ್ತೀರಿ, ಈ ಹಿನ್ನೆಲೆಯಲ್ಲಿ ಜನತೆಗೆ, ಕರ್ನಾಟಕ ಜನತೆಗೆ ಭಾಳಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಈ ಮೀಡಿಯಾ ಚರ್ಚೆಗಳು, ಇದೆಲ್ಲ ಸೋಷಿಯಲ್ ಮೀಡಿಯಾ ವಾದ ವಿವಾದಗಳೆಲ್ಲ ಸೇರಿ. ನಿಮ್ಮ ಮೆಸೇಜ್ ಏನು? ಫೈನಲ್ ಮೆಸೇಜ್ ಏನು? ನೋಡಿ, ನಾವು ಜನರು ನಮ್ಗೆ ಆಯ್ಕೆ ಮಾಡಿರೋದು ಒಂದು ಒಳ್ಳೆಯ ಆಡಳಿತ ಕೊಡೋಕ್ಕೆ, ಕರ್ನಾಟಕವನ್ನು ಆರ್ಥಿಕವಾಗಿ ಸಶಕ್ತ ಮಾಡೋಕ್ಕೆ. ಈ ಕೇಂದ್ರ ಸರ್ಕಾರದಿಂದ ಏನೇ ಘೋಷಣೆಗಳು ಕೊಟ್ಟರು, ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ, ವಿಕಸಿತ್ ಭಾರತ್, ಅಮೃತ್ ಕಾಲ್, ಏನೇನು ಘೋಷಣೆಗಳು ಕೊಟ್ಟರೂ ಕೂಡ ಅದರ ಪ್ರಾರಂಭ ಮತ್ತು ಅದರ ಅಂತ್ಯ ಕರ್ನಾಟಕದಲ್ಲೇ ಆಗಬೇಕು. ನಮ್ಮದೇನಿದೆ ಇಂಟೆನ್ಷನ್ನು? ಟು ಮೇಕ್ ಕರ್ನಾಟಕ ದ ಮೋಸ್ಟ್ ಎಕನಾಮಿಕಲಿ ಆ್ಯಂಡ್ ಸೋಷಿಯಲಿ ಪ್ರೋಗ್ರೆಸಿವ್ ಸ್ಟೇಟ್ ಇನ್ ದ ಕಂಟ್ರಿ. ಬೆಂಗಳೂರನ್ನು ಜಾಗತಿಕ ಮಟ್ಟದಲ್ಲಿ ತೊಗೊಂಡು ಹೋಗಬೇಕು. ಇಲ್ಲಿ ನಮ್ಮ ಬೇರೆ ಬೇರೆ ಬಿಯಾಂಡ್ ಬೆಂಗಳೂರು ಏನಿದೆ ಅಂತ ನಾವೊಂದು ಯೋಜನೆ ತಂದಿದ್ದೀವಿ. ಕಲಬುರಗಿ ಇರ್ಬೋದು, ಬಳ್ಳಾರಿ ಇರ್ಬೋದು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಣಿಪಾಲ್, ಉಡುಪಿ, ಮೈಸೂರು, ಮಂಗಳೂರು, ರಾಮನಗರ, ಇವೆಲ್ಲನೂ ಕೂಡ ಆರ್ಥಿಕವಾಗಿ ಬಲಿಷ್ಠ ಮಾಡಬೇಕು. ಎಕನಾಮಿಕ್ ಆಕ್ಸಿಲರೇಟರ್ಸ್ ಅಂತ ಮಾಡಬೇಕು. ಜನರಿಗೆ ಒಂದು ಸ್ವಾಭಿಮಾನದ ಬದುಕು ಕೊಡಬೇಕು. ನಮ್ಮ ಗ್ಯಾರಂಟಿ ಯೋಜನೆ ಏನಿದೆ ಸರ್, ಅದೇನು ಬರೇ ದುಡ್ಡು ಕೊಡೋದಲ್ಲ, ಒಂದು ಸ್ವಾಭಿಮಾನದ ಬದುಕು ಕೊಡ್ತಾ ಇದ್ದೀವಿ ಜನರಿಗೆ. ಅ ಲೈಫ್ ಆಫ್ ಡಿಗ್ನಿಟಿ, ಅ ಲೈಫ್ ಆಫ್ ಎಕನಾಮಿಕ್ ಎಂಪವರ್ಮೆಂಟ್ ಕೊಡೋಕ್ಕೆ ಜನರು ನಮ್ಗೆ ಆಯ್ಕೆ ಮಾಡಿದ್ದಾರೆ, ಅದನ್ನು ಕೊಡ್ತೀವಿ. ಇದ್ರ ವಿರುದ್ಧ ಯಾವ ಶಕ್ತಿ ಇದ್ರೂ ಕೂಡ ಫೇಸ್ ಮಾಡಿ. ಜನರ ನಿರೀಕ್ಷೆ ಏನಿದೆ ಸರ್ ಒಂದು ಸರ್ಕಾರದಿಂದ?
ಒಳ್ಳೆ ಆಡಳಿತ ಕೊಡಬೇಕು, ಆರ್ಥಿಕವಾಗಿ ಸಶಕ್ತರಾಗಬೇಕು, ಮತ್ತು ನಮ್ಮ ಯುವಕರ ಭವಿಷ್ಯ ಸುಭದ್ರ ಇರಬೇಕು. ಅದು ಮಾಡೋದು ನಮ್ಮ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಅದನ್ನು ನಾವು ಮಾಡ್ತೀವಿ. ನಮ್ಮ ಸಾಕಷ್ಟು ಪ್ರಶ್ನೆಗಳಿಗೆ ತಾವು ವಿವರವಾಗಿ ತಮ್ಮ ಮನದಾಳದ ಮಾತುಗಳನ್ನು ತಿಳಿಸಿದ್ದೀರಿ. ನಮ್ಮ ವೀಕ್ಷಕರಿಗೂ ಜನರಿಗೂ ಇದರಿಂದ ಕ್ಲಾರಿಟಿ ಪಡ್ಕೊಳ್ಳೋಕ್ಕೆ ಅವಕಾಶ ಆಯಿತು ಅಂತ ನನಗನ್ಸುತ್ತೆ. ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.